ಪ್ರೀತಿಯ ಪಯಣ ಭಾಗ 17 ಕಥೆಯನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳಲು ಕಥೆಯ ಹಿಂದಿನ ಭಾಗಗಳನ್ನು ಮರೆಯದೆ ನೋಡಿ. ವಿಕ್ರಮ್ ಫೋನನ್ನು ಸೈಲೆಂಟ್ ಮಾಡಿ ದೂರ ಇಟ್ಟನು. ಹೇಗೆಂದರೆ ಇಡೀ ಪ್ರಪಂಚದ ಜೊತೆಗಿನ ಅವನ ಸಂಬಂಧವೇ ಇನ್ನು ಕೆಲವು ಸಮಯದವರೆಗೆ ಮುಗಿದೇ ಹೋಗಿದೆ ಎನ್ನುವಂತೆ. ಇತ್ತ ಸಿಂಧು ಪ್ಲೇಟ್ ಎತ್ತಿಕೊಂಡು ಹೊರಗೆ ಇಡಲು ಹೋದಾಗ ಇದ್ದಕ್ಕಿದ್ದಂಥ ಅವಳ ಹೆಜ್ಜೆಗಳು ಅಲ್ಲಿ ನಿಂತವು. ಅವಳು ಹಿಂದೆ ತಿರುಗಿ ನೋಡಿದಳು. ವಿಕ್ರಮ್ ಅವಳ ಸೀರೆಯ ಸೆರಗನ್ನು ಕೈಯಲ್ಲಿ ಹಿಡಿದು ಕುಳಿತಿದ್ದನು. ಆತ ಅವಳನ್ನೇ ನೋಡುತ್ತಾ ಇದ್ದನು. ಕಣ್ಣುಗಳಲ್ಲಿ ಅದೇ ತುಂಟತನ, ಅದೇ ಪ್ರೀತಿ ಇತ್ತು. ಅವನು ಹೇಳಿದನು, ಯಾವುದು ಇದೆಯೋ ಅದೆಲ್ಲವೂ ಬೆಳಗ್ಗೆ ಆಗುತ್ತದೆ. ಕೆಲಸದವರು ಬಂದು ಎತ್ತಿಡುತ್ತಾರೆ. ಈಗ ಎಲ್ಲೂ ಹೋಗುವ ಅಗತ್ಯವಿಲ್ಲ. ಸಿಂಧು ಅವನ ಕಣ್ಣುಗಳನ್ನೇ ನೋಡುತ್ತಾ ನಿಂತಳು. ಅದರಲ್ಲಿ ಇಷ್ಟೊಂದು ಸ್ವಂತಿಕೆ, ಇಷ್ಟೊಂದು ಬಯಕೆ, ಇಷ್ಟೊಂದು ಸ್ಥಿರತೆ ಇತ್ತು ಎಂದರೆ ಅವಳ ಕಣ್ರೆಪ್ಪೆಗಳು ತಾವಾಗಿಯೇ ಕೆಳಗೆ ವಾಲುಯಿದವು. ಅವಳು ನಿಧಾನವಾಗಿ ಮತ್ತೆ ಅವನ ಕಡೆ ಹೆಜ್ಜೆ ಇಟ್ಟಳು. ವಿಕ್ರಮ್ ಅವಳ ಕೈ ಹಿಡಿದು ಲಘುವಾಗಿ ಎಳೆದನು ಮತ್ತು ಮುಂದಿನ ಕ್ಷಣದಲ್ಲಿ ಸಿಂಧು ಅವನ ಮೇಲೆ ಬಂದು ಜಾರಿ ಬಿದ್ದಳು. ವಿಕ್ರಮ್ ಅವಳನ್ನು ಸಂಭಾಳಿಸಿಕೊಂಡನು. ಒಂದು ಕೈ ಅವಳ ಸೊಂಟದ ಮೇಲಿದ್ದರೆ ಮತ್ತೊಂದು ಕೈ ಅವಳ ಮುಖದ ಹತ್ತಿರ ಬಂದಿತ್ತು. ಅವಳ ಕಣ್ಣುಗಳ ಮೇಲೆ ಬಿದ್ದಿದ್ದ ಕೂದಲನ್ನು ಬೆರಳುಗಳಿಂದ ಪಕ್ಕಕ್ಕೆ ಸರಿಸುತ್ತಾ ತುಂಬ ಮೆಲ್ಲನೆ ಹೇಳಿದನು, ನನ್ನ ಜೀವದ ಬಾಯಿಂದ ಮತ್ತೊಮ್ಮೆ ಅದೇ ಮಾತನ್ನು ಕೇಳಬೇಕು ಅನ್ನಿಸ್ತಾ ಇದೆ. ಯಾವುದನ್ನು ನೀನು ಆವಾಗಲೇ ಬಾಯಲ್ಲಿ ಹೇಳಿಬಿಟ್ಟಿದ್ದೀಯೋ, ಆದರೆ ಅದನ್ನು ನಾನು ಇಡೀ ಜೀವನ ಪೂರ್ತಿ ಕೇಳಲು ಬಯಸುತ್ತೇನೆ. ಸಿಂಧು ಕೆಲವು ಸೆಕೆಂಡ್ ಅವನನ್ನೇ ನೋಡುತ್ತಾ ಇದ್ದಳು. ಆಮೇಲೆ ಮೊದಲ ಬಾರಿಗೆ ಅವಳು ತನ್ನ ಸಂಕೋಚವನ್ನೆಲ್ಲ ಪಕ್ಕಕ್ಕಿಟ್ಟಳು. ಆಮೇಲೆ ಅವಳು ತನ್ನ 2 ಕೈಗಳಿಂದ ವಿಕ್ರಮ್ನ ಮುಖವನ್ನು ಹಿಡಿದುಕೊಂಡು ಮುಂದಕ್ಕೆ ಬಾಗಿ ಅವನ ತುಟಿಗಳ ಮೇಲೆ ತುಂಬ ಲಘುವಾಗಿ ಮುತ್ತಿಟ್ಟಳು. ವಿಕ್ರಮ್ ಒಂದು ಕ್ಷಣಕ್ಕೆ ಹಾಗೆ ಸ್ತಬ್ಧನಾಗಿ ಬಿಟ್ಟನು. ಸಿಂಧು ಅವನ ಹಣೆಗೆ ತನ್ನ ಹಣೆಯನ್ನು ಹಚ್ಚಿ ಮೆಲ್ಲನೆ ಪಿಸಿಗುಟ್ಟಿದಳು. ಐ ಲವ್ ಯು, ತುಂಬ ಜಾಸ್ತಿ ಪ್ರೀತಿಸ್ತೀನಿ. ಎಷ್ಟು ಅಂದರೆ ಈಗ ಭಯವಾಗ್ತಾ ಇದೆ. ಎಲ್ಲಾದರೂ ನೀವು ನನ್ನಿಂದ ದೂರವಾಗಿ ಬಿಡ್ತೀರಾ ಅಂತ. ನಾನು ನಿಜವಾಗಿಯೂ ನಿಮ್ಮನ್ನು ತುಂಬ ಪ್ರೀತಿಸಲು ಶುರು ಮಾಡಿದ್ದೇನೆ. ಇಷ್ಟು ಹೇಳಿ ಅವಳು ಮತ್ತೆ ಅವನ ಎದೆಯಲ್ಲಿ ತನ್ನ ಮುಖವನ್ನು ಬಚ್ಚಿಟ್ಟುಕೊಂಡಳು. ಕೆಲವು ಸೆಕೆಂಡ್ಗಳವರೆಗೆ ವಿಕ್ರಮ್ ಏನೂ ಮಾತನಾಡಲಿಲ್ಲ. ಅವನ ಮುಖದಲ್ಲಿ ನಿಧಾನವಾಗಿ ಒಂದು ತುಂಬ ಆಳವಾದ ಮುಗುಳ್ನಗು ಮೂಡಿತ್ತು. ಅವನು ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡನು ಮತ್ತು ಸಿಂಧುಳನ್ನು ಇನ್ನೂ ಬಿಗಿಯಾಗಿ ತನ್ನ ತೋಳುಗಳಲ್ಲಿ ಬಂಧಿಸಿದನು. ಹೇಗೆ ಕೊನೆಗೂ ಅವನ ಇಡೀ ಪ್ರಪಂಚವೇ ಪೂರ್ತಿಯಾದಂತೆ ಭಾಸವಾಗಿತ್ತು. ವಿಕ್ರಮ್ ಮುಖದಲ್ಲಿ ಇನ್ನೂ ಅದೇ ನೆಮ್ಮದಿ, ಮುಗುಳ್ನಗೆ ಇತ್ತು. ಆದರೆ ಆ ನಗುವಿನ ಹಿಂದೆಯೇ 5 ವರ್ಷಗಳ ಕಾಯುವಿಕೆ, 5 ವರ್ಷಗಳ ಅರ್ಧಕ್ಕೆ ನಿಂತ ಮಾತುಗಳು, 5 ವರ್ಷಗಳಿಂದ ತಡೆದು ಹಿಡಿದಿದ್ದ ಆ ಸ್ವಂತಿಕೆ ಇತ್ತು. ಅವನು ಸಿಂಧುಳನ್ನು ತನ್ನ ಬಾಹುಗಳಲ್ಲಿ ಅಷ್ಟೇ ಗಟ್ಟಿಯಾಗಿ ಅಪ್ಪಿಕೊಂಡನು. ಹೇಗೆ ಒಬ್ಬ ಮನುಷ್ಯ ತನ್ನ ಅತ್ಯಂತ ಅಮೂಲ್ಯವಾದ ವಸ್ತುವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾನೋ ಹಾಗೆ. ಕಳೆದುಕೊಳ್ಳುವ ಭಯದಿಂದಲ್ಲ, ಬದಲಿಗೆ ಆ ಅಮೂಲ್ಯವಾದದ್ದು ಸಿಕ್ಕಿರುವ ಖುಷಿಯಲ್ಲಿ. ಸಿಂಧು ಇನ್ನೂ ಅವನ ಎದೆಯಲ್ಲೇ ಮುಖ ಬಚ್ಚಿಟ್ಟುಕೊಂಡು ಕುಳಿತಿದ್ದಳು. ಅವಳ ಬೆರಳುಗಳು ವಿಕ್ರಮ್ ಶರ್ಟನ್ನು ಮೆಲ್ಲನೆ ಹಿಡಿದುಕೊಂಡಿದ್ದವು. ಹೇಗೆಂದರೆ ಇನ್ನು ಎಲ್ಲೋ ಮನಸ್ಸಿನ ಒಂದು ಮೂಲೆಯಲ್ಲಿ ಭಯ ಉಳಿದುಕೊಂಡೇ ಇದೆ. ಒಂದು ವೇಳೆ ತಾನು ಹಿಡಿತ ಬಿಟ್ಟರೆ ಈ ಸುಂದರ ಕ್ಷಣ ಕನಸಿನಂತೆ ಒಡೆದೋಗುತ್ತದೆ ಎನ್ನುವಂತೆ. ವಿಕ್ರಮ್ ನಿಧಾನವಾಗಿ ಅವಳ ಗಲ್ಲವನ್ನು ಮೇಲೆತ್ತಿದನು. ಅವಳ ಕಣ್ಣುಗಳು ಕೆಂಪಾಗಿದ್ದವು, ಆದರೆ ಅದರಲ್ಲಿ ಈಗ ಯಾವುದೇ ಭಯವಿರಲಿಲ್ಲ. ಅದರಲ್ಲಿ ಬರೀ ಪ್ರೀತಿ ತುಂಬಿತ್ತು. ಅವನು ಕೆಲವು ಸೆಕೆಂಡ್ ಅವಳನ್ನೇ ನೋಡುತ್ತಾ ಇದ್ದನು. ನಂತರ ತುಂಬ ಮೆಲ್ಲನೆ ಅವಳ ಹಣೆಯ ಮೇಲೆ ತನ್ನ ತುಟಿಗಳನ್ನು ಇಟ್ಟು ಹೇಳಿದನು, ಮುದ್ದು, ನಾನೇನು ಯೋಚಿಸ್ತಾ ಇದ್ದೀನಿ ಗೊತ್ತಾ? ಸಿಂಧು ಮೆಲ್ಲನೆ ನೋಡದೆಯೇ ಲಘುವಾಗಿ ತಲೆ ಆಡಿಸಿದಳು. ವಿಕ್ರಮ್ ಮುಗುಳ್ನಕ್ಕನು. ನಾನು ಯೋಚಿಸ್ತಾ ಇದ್ದೀನಿ, 5 ವರ್ಷಗಳ ಮುಂಚೆ ಯಾರಾದರೂ ನನ್ನ ಹತ್ತಿರ ಬಂದು ಒಂದು ದಿನ ನೀನೇ ಸ್ವಂತ ನನ್ನೆದುರು ಕೂತು ನನಗೆ ಇಷ್ಟೊಂದು ಪ್ರೀತಿ ಕೊಡ್ತೀಯಾ ಅಂತ ಹೇಳಿದ್ದರೆ ಬಹುಶಃ ನಾನು ಎಂದಿಗೂ ನಂಬುತ್ತಾನೇ ಇರಲಿಲ್ಲ. ಆದರೆ ಇವತ್ತು ಅನ್ನಿಸ್ತಾ ಇದೆ, ಆ ದೇವರು ನನ್ನ ಪ್ರತಿಯೊಂದು ಪ್ರಾರ್ಥನೆಯನ್ನು ಕೇಳಿಸಿಕೊಂಡಿದ್ದಾನೆ ಅಂತ. ಸಿಂಧು ಕಣ್ಣುಗಳು ಮತ್ತೆ ತುಂಬಿ ಬಂದವು. ಅವಳು ನಿಧಾನವಾಗಿ ಹೇಳಿದಳು, ನಿಮಗೆ ಗೊತ್ತಾ, ನಾನು ಯಾವಾಗಲೂ ಅಂದುಕೊಳ್ಳುತ್ತಿದ್ದೆ ಪ್ರೀತಿ ಅನ್ನೋದು ಬರೀ ಕಥೆಗಳಲ್ಲಷ್ಟೇ ಇರುತ್ತದೆ ಅಂತ. ಆದರೆ ನೀವು ನನಗೆ ಪ್ರೀತಿಯ ನಿಜವಾದ ಅರ್ಥವನ್ನು ತಿಳಿಸಿಕೊಟ್ಟಿದ್ದೀರಾ. ಪ್ರೀತಿ ಅಂದರೆ ಎದುರಿಗಿರುವ ಮನುಷ್ಯನನ್ನು ಬದಲಾಯಿಸಲು ಬಯಸುವುದಲ್ಲ, ಬದಲಿಗೆ ಆತ ಹೇಗಿದ್ದಾನೋ ಹಾಗೆ ತನ್ನ ಬಳಿ ಇಟ್ಟುಕೊಳ್ಳುವುದು ಅಂತ. ವಿಕ್ರಮ್ ಅವಳ ಕೆನ್ನೆಯ ಮೇಲೆ ಕೈ ಸವರುತ್ತಾ ಹೇಳಿದನು, ನಾನು ನಿನ್ನನ್ನು ಎಂದಿಗೂ ಬದಲಾಯಿಸಲು ಬಯಸುವುದಿಲ್ಲ ಮುದ್ದು. ನೀನು ಹೇಗಿದ್ದೀಯೋ ಹಾಗೇ ನನ್ನವಳು. ಸಿಂಧು ಲಘುವಾಗಿ ಮುಗುಳ್ನಕ್ಕಳು. ನಂತರ ಅವಳೇ ಸ್ವಂತ ಮುಂದಕ್ಕೆ ಬಂದು ತನ್ನ ಮುಖವನ್ನು ಅವನ ಹೆಗಲಲ್ಲಿ ಬಚ್ಚಿಟ್ಟುಕೊಂಡಳು. ಕೋಣೆಯಲ್ಲಿ ಮಂದವಾದ ಬೆಳಕಿತ್ತು. ಮೇಣದ ಬತ್ತಿಗಳು ಉರಿಯುತ್ತಿದ್ದವು.
ಹೂವಿನ ಸುಗಂಧ ಇಡೀ ಗಾಳಿಯಲ್ಲಿ ಹರಡಿತ್ತು. ಆದರೆ ಅವರಿಬ್ಬರ ಪಾಲಿಗೆ ಆ ಕ್ಷಣದಲ್ಲಿ ಇಡೀ ಪ್ರಪಂಚದಲ್ಲಿ ಬೇರೇನೂ ಇರಲೇ ಇಲ್ಲ. ವಿಕ್ರಮ್ ಅವಳನ್ನು ಇನ್ನೂ ಸ್ವಲ್ಪ ತನ್ನ ಹತ್ತಿರಕ್ಕೆ ಎಳೆದುಕೊಂಡನು. ಅವಳ ಕೂದಲಿನಲ್ಲಿ ತನ್ನ ಮುಖವನ್ನು ಮರೆಮಾಡುತ್ತಾ ಹೇಳಿದನು, ಇಷ್ಟೊಂದು ಹತ್ತಿರ ಬರಬೇಡ ಮುದ್ದು. ಸಿಂಧು ಲಘುವಾಗಿ ಹಿಂದೆ ಸರಿದು ಕೇಳಿದಳು, ಯಾಕೆ? ವಿಕ್ರಮ್ ಮುಗುಳ್ನಗುತ್ತಾ ಅವಳ ಕಣ್ಣುಗಳನ್ನು ನೋಡುತ್ತಾ ಹೇಳಿದನು, ಏಕೆಂದರೆ ನಿನ್ನನ್ನು ನೋಡುತ್ತಿದ್ದರೆ ನನ್ನನ್ನು ನಾನೇ ಮರೆತು ಬಿಡುತ್ತೇನೆ ಅನಿಸುತ್ತದೆ. ಬರೀ ಇಲ್ಲಿ ನಿಂತು ಬಿಡಲಿ ಸಮಯ. ನಿನ್ನ ಈ ಮಾದಕ ಕಣ್ರೆಪ್ಪೆಗಳ ಅಡಿಯಲ್ಲಿ ಕಳೆದು ಹೋಗಲಿ. ನಿನ್ನ ಈ ತುಟಿಗಳಿಗೆ ಮುತ್ತಿಡುತ್ತಾ ಹಾಗೇ ಇರಲಿ ಅಂತ ಅವನು ಮುಂದೆ ಏನೋ ಹೇಳುವ ಮೊದಲೇ ಸಿಂಧು ಅವನ ತುಟಿಗಳ ಮೇಲೆ ತನ್ನ ಬೆರಳುಗಳನ್ನಿಟ್ಟಳು. ಸಿಂಧು ಕಣ್ರೆಪ್ಪೆಗಳು ಕೆಳಗೆ ವಾಲಿದವು. ಅವಳು ನಿಧಾನವಾಗಿ ಅವಳ ಕೈಯನ್ನು ಹಿಡಿದುಕೊಂಡು, ಈ ಬಾರಿ ಅವಳಲ್ಲಿ ಸಂಕೋಚ ಕಡಿಮೆ ಇತ್ತು, ಆಪ್ತತೆ ಹೆಚ್ಚಾಗಿತ್ತು. ಅವಳು ನಾಚಿಕೆಯಿಂದ ತನ್ನ ತಲೆಯನ್ನು ತಗ್ಗಿಸಿ ಹೇಳಿದಳು, ಹಾಗೆಲ್ಲ ಮಾತನಾಡಬೇಡಿ. ನನ್ನ ಮೇಲೆ ನಿಮ್ಮ ಸಂಪೂರ್ಣ ಹಕ್ಕಿದೆ. ನನ್ನ ಉಸಿರಿನ ಮೇಲೂ ಬರೀ ನಿಮ್ಮದೇ ಹಕ್ಕಿದೆ. ನನಗಂತೂ ನನ್ನದೇನೂ ಇಲ್ಲ. ವಿಕ್ರಮ್ ಅವಳ ಕೈಯನ್ನು ತನ್ನ ತುಟಿಗಳಿಗೆ ಒತ್ತಿಕೊಂಡನು. ನಂತರ ಅವಳ ಹಣೆ ಮೇಲೆ, ಅವಳ ಮುಚ್ಚಿದ ಕಣ್ರೆಪ್ಪೆಗಳ ಮೇಲೆ ಮುತ್ತಿಟ್ಟನು. ಯಾವುದೇ ಆತುರವಿರಲಿಲ್ಲ, ಯಾವುದೇ ಕೊರತೆ ಇರಲಿಲ್ಲ. ಇಬ್ಬರೇ ವ್ಯಕ್ತಿಗಳು ಇಷ್ಟೊಂದು ಸುದೀರ್ಘ ಸಮಯದ ನಂತರ ಕೊನೆಗೂ ಒಬ್ಬರಿಗೊಬ್ಬರು ಸಿಕ್ಕಿದ್ದರು ಎಂದರೆ ಈಗ ಮಾತುಗಳೇ ಸಾಲದ್ದಾಗಿದ್ದವು. ಸಿಂಧು ನಿಧಾನವಾಗಿ ಅವನ ಕಡೆಗೆ ಒಮ್ಮೆ ಕಣ್ಣು ಹಾಯಿಸಿದಳು. ಆ ಕಣ್ಣುಗಳಲ್ಲಿ ವಿಕ್ರಮ್ಗಾಗಿ ಅಪಾರ ಪ್ರೀತಿ ತುಂಬಿ ತುಳುಕಾಡುತ್ತಿತ್ತು. ಈಗಲೂ ಸಿಂಧು ವಿಕ್ರಮ್ ಪಕ್ಕದಲ್ಲೇ ಮಲಗಿದ್ದಳು ಮತ್ತು ವಿಕ್ರಮ್ ಕೈಗಳು ಅವಳ ಸೊಂಟದ ಮೇಲೆ ಬಿಗಿಯಾಗಿದ್ದವು. ಸಿಂಧು ಅವನ ಕೆನ್ನೆಗಳಿಗೆ ಮುತ್ತಿಡುತ್ತಾ ಹೇಳಿದಳು, ನಿಮಗೆ ನಿಜ ಹೇಳ, ನನಗೆ ಇನ್ನೂ ನಂಬಲು ಸಾಧ್ಯವಾಗುತ್ತಿಲ್ಲ. ನನ್ನ ಜೀವನದಲ್ಲಿ ನೀವು ಈ ಮಟ್ಟಿಗೆ ಸೇರಿ ಹೋಗಿದ್ದೀರಾ ಎಂದರೆ ನನಗೆ ನನ್ನದೇ ಪ್ರಜ್ಞೆ ಇಲ್ಲದಂತೆ ಅಂತ. ಇದನ್ನು ಹೇಳುವಾಗ ಸಿಂಧು ಕಣ್ಣುಗಳು ತುಂಬಿ ಬಂದಿತ್ತು ಮತ್ತು ವಿಕ್ರಮ್ ಕಣ್ಣುಗಳು ಕಣ್ಣೀರು ಬಂದಿತ್ತು. ಅವಳ ಕಣ್ಣಲ್ಲಿ ನೀರು ಕಂಡ ತಕ್ಷಣ ವಿಕ್ರಮ್ ಕಣ್ಣುಗಳು ತೇವವಾದವು, ಏಕೆಂದರೆ ಈ ಕ್ಷಣವನ್ನು ಬದುಕುವ ಆಸೆಯನ್ನೇ ಅವನು ಕೈಬಿಟ್ಟಿದ್ದನು. ಸಿಂಧು, ನನ್ನಿಂದ ದೂರ ಹೋಗಬೇಡ. ಇನ್ಯಾವತ್ತೂ ನನ್ನಿಂದ ದೂರ ಹೋಗಬೇಡ. ಎಂದಿಗೂ ದೂರ ಹೋಗಬೇಡ. ನಾನು ನೀನಿಲ್ಲದೆ ಬದುಕಲು ಸಾಧ್ಯವೇ ಇಲ್ಲ. ವಿಕ್ರಮ್ ಸಿಂಧುಳನ್ನು ತಿರುಗಿಸಿ ತನ್ನ ಕೆಳಗೆ ಮಲಗಿಸಿಕೊಂಡನು ಮತ್ತು ತಾನು ಅವಳ ಮೇಲೆ ಬಾಗಿದನು. ಇಬ್ಬರ ಕಣ್ಣುಗಳು ತೇವವಾಗಿದ್ದವು. ಸಿಂಧು ಕಣ್ಣು ಕಡೆಯಿಂದ ಕಣ್ಣೀರು ಕೆನ್ನೆಯ ಮೇಲೆ ಹರಿಯಲಾರಂಭಿಸಿತು. ವಿಕ್ರಮ್ ಕಣ್ಣೀರಿನ ಹನಿಗಳು ಸಿಂಧು ಮುಖದ ಮೇಲೆ ಬೀಳಲಾರಂಭಿಸಿತು. ಇಬ್ಬರು ಕಣ್ಣು ಮುಚ್ಚಿದ್ದರು, ಒಬ್ಬರನ್ನೊಬ್ಬರು ದಿಟ್ಟಿಸುತ್ತಿದ್ದರು. ವಿಕ್ರಮ್ ಅವಳ ಕೈ ಹಿಡಿದು ತನ್ನ ಎದೆಯ ಮೇಲಿಟ್ಟುಕೊಂಡು ಹೇಳಿದನು, ಯಾವ ದಿನ ನೀನು ನನ್ನನ್ನು ಬಿಟ್ಟು ಹೋಗುತ್ತೀಯೋ ಅದೇ ದಿನ ಈ ಹೃದಯದ ಬಡಿತವೂ ನಿಂತು ಹೋಗುತ್ತದೆ. ಉಸಿರಾಟ ನಿಲ್ಲುವುದು ನನಗೆ ಸಾವಲ್ಲ, ಆದರೆ ನಿನ್ನಿಂದ ದೂರವಾಗುವುದು ಖಂಡಿತ ನನಗೆ ಸಾವಿಗಿಂತಲೂ ಭೀಕರವಾದದ್ದು. ಒಂದು ಸಲ ನಾನು ಬದುಕಿಬಿಟ್ಟೆ, ಆದರೆ ಮತ್ತೊಮ್ಮೆ ಅವನ ಎದೆಯ ಮೇಲಿದ್ದ ಸಿಂಧು ಕೈಗಳು ನಡುಗುತ್ತಿದ್ದವು. ವಿಕ್ರಮ್ ಅವಳನ್ನು ನೋಡುತ್ತಾ ಕೇಳಿದನು, ನನ್ನ ಕಣ್ಣುಗಳಲ್ಲಿ ನಿನಗೆ ಏನು ಕಾಣಿಸುತ್ತಿದೆ? ಸಿಂಧು ಅವನ ಕಣ್ಣುಗಳನ್ನೇ ನೋಡುತ್ತಾ ಹೇಳಿದಳು, ಅಪಾರವಾದ ಪ್ರೀತಿ ಮತ್ತು ನನ್ನನ್ನು ಕಳೆದುಕೊಳ್ಳುವ ಆ ಭಯ. ಬೇಕಿದ್ದರೆ ನನ್ನ ಪ್ರಾಣ ತಗೊಂಬುದು, ಆದರೆ ನನ್ನ ಕಣ್ಣುಗಳಲ್ಲಿ ಆ ನೋವು ಮಾತ್ರ ಬರಲು ಬಿಡಬೇಡ, ಎಂದಿಗೂ ಬೇಡ. ವಿಕ್ರಮ್ ಗದ್ಗದಿತ ಧ್ವನಿಯಲ್ಲಿ ಹೇಳಿದನು, ನನ್ನ ಜೀವನದಲ್ಲಿ ನಾನು ತುಂಬ ಕಳೆದುಕೊಂಡಿದ್ದೇನೆ ಸಿಂಧು, ಆದರೆ ಈಗ ನನಗೆ ಇನ್ನೂ ಧೈರ್ಯವಿಲ್ಲ. ಈ ಜೀವನವಾದರೂ ಕಳೆದುಕೊಳ್ಳಬಲ್ಲೆ, ಆದರೆ ನಿನ್ನನ್ನು ಮಾತ್ರ ಕಳೆದುಕೊಳ್ಳಲಾರೆ. ನೀನೇ ಹೇಳಿದೆಯಲ್ಲವೇ, ನನ್ನ ಉಸಿರಿನ ಮೇಲೂ ಕೇವಲ ನಿಮ್ಮದೇ ಹಕ್ಕಿದೆ ಅಂತ. ಹಾಗಿದ್ದರೆ ನನ್ನಿಂದ ದೂರ ಹೋಗಿ ಆ ಉಸಿರನ್ನೇ ನನ್ನಿಂದ ಕಿತ್ತುಕೊಳ್ಳಬೇಡ. ಕೇವಲ ಉಸಿರಷ್ಟೇ ಅಲ್ಲ ಮುದ್ದು, ನನ್ನ ಆತ್ಮದಲ್ಲಿ ನಿನ್ನ ಪ್ರೀತಿ ನೆಲೆಸಿದೆ. ನನ್ನಿಂದ ನನ್ನ ಆತ್ಮವನ್ನು ಕಸಿದುಕೊಳ್ಳಬೇಡ ಸಿಂಧು. ಅವನ ಮುಖ ತನ್ನ ಕೈಗಳಲ್ಲಿ ತೆಗೆದುಕೊಂಡು ಅವನ ಕೆನ್ನೆಗಳನ್ನು ತನ್ನ ತುಟಿಗಳಿಂದ ಲಘುವಾಗಿ ಮುಟ್ಟಿದಳು. ನಂತರ ಅವನ ಇಡೀ ಮುಖದ ಮೇಲೆ ಮುತ್ತಿನ ಮಳೆ ಸುರಿಸಿದಳು. ವಿಕ್ರಮ್ ಕಣ್ಣೀರು ಅವಳ ತುಟಿಗಳಿಗೆ ಸ್ಪರ್ಶಿಸುತ್ತಿತ್ತು. ಅವಳು ಕೆಲವು ಕ್ಷಣ ಹಾಗೆ ಅವನಿಗೆ ಹತ್ತಿರವಾಗಿ ಉಳಿದಳು ಮತ್ತು ನಂತರ ಸ್ವಲ್ಪ ದೂರ ಸರಿದು ಹೇಳಿದಳು, ನಾನು ನಿಮ್ಮ ಈ ರೂಪವನ್ನು ಎಂದೂ ಕಲ್ಪನೆ ಕೂಡ ಮಾಡಿರಲಿಲ್ಲ. ಯಾವಾಗಲೂ ನಿಮ್ಮ ಯೋಚನೆ ನನ್ನ ಮನಸ್ಸಿಗೆ ಬಂದಾಗಲೆಲ್ಲ ಒಬ್ಬ ಕಠಿಣ ಮತ್ತು ಗಂಭೀರವಾದ ಉದ್ಯಮಿ ಚಿತ್ರವೇ ಕಣ್ಣೆದುರು ಬರುತ್ತಿತ್ತು. ದಿನಪತ್ರಿಕೆಗಳಲ್ಲಿ ನಾನು ಓದಿದ್ದೆನಲ್ಲವೇ ಹಾಗೆ. ವಿಕ್ರಮ್ ಲಘುವಾಗಿ ಮುಗುಳ್ನಗುತ್ತಾ ಹೇಳಿದ, ಇಡೀ ಪ್ರಪಂಚದ ಮುಂದೆ ನಾನು ಕಬ್ಬಿಣದ ಕೋಟೆಯಾಗಿ ನಿಲ್ಲಬಲ್ಲೆ, ಆದರೆ ನಿನ್ನೆದುರು ಮಾತ್ರ ಮೇಣದ ಬತ್ತಿಯಂತೆ ಕರಗಿ ಹೋಗುತ್ತೇನೆ. ನಾನು ಈ ಜಗತ್ತನ್ನು ನನ್ನ ಮುಷ್ಟಿಯಲ್ಲಿ ಇಟ್ಟುಕೊಳ್ಳುವ ಧೈರ್ಯ ನನಗಿದೆ, ಆದರೆ ನಿನ್ನೆದುರು ನಿನ್ನ ಪ್ರೀತಿಯ ದಾಸನಾಗಿ ಬಿಡುತ್ತೇನೆ. ನಂತರ ಇದ್ದಕ್ಕಿದ್ದಂತೆ ಅವನು ಎದ್ದು ನಿಂತನು. ಅವನು ಸಿಂಧೂಳನ್ನು ಎಬ್ಬಿಸಿ ಮತ್ತೆ ಬೆಡ್ ಮೇಲೆ ಕೂರಿಸಿದನು ಮತ್ತು ಅವಳ ಮುಂದೆ ಕೆಳಗೆ ನೆಲದ ಮೇಲೆ ಒಂದು ಮಂಡಿಯೂರಿ ಮತ್ತೊಂದು ಮಂಡಿಯ ಹತ್ತಿರ ತನ್ನ ತಲೆ ತಗ್ಗಿಸಿ ಕುಳಿತುಕೊಂಡನು. ಅವನು ಹೇಳಿದನು, ಇಡೀ ಜಗತ್ತನ್ನು
ತನ್ನನ್ನೇ ನನ್ನ ಮುಂದೆ ತಲೆ ಬಾಗಿಸುವಂತೆ ಮಾಡುವ ಧೈರ್ಯ ನನಗಿದೆ. ಆದರೆ ನಿನ್ನೆದುರು ಮಾತ್ರ ನಾನು ಪ್ರತಿ ಬಾರಿ ತಲೆ ಬಾಗಲು ಬಯಸುತ್ತೇನೆ. ವಿಕ್ರಮ್ ಹೆಗಡೆ ತನ್ನ ಮೇಲೆ ಯಾರ ಹಕ್ಕು ಚಲಾಯಿಸಲು ಬಿಡುವುದಿಲ್ಲ. ಆದರೆ ಈಗ ನನ್ನನ್ನು ಸಂಪೂರ್ಣವಾಗಿ ನಿನಗೆ ಒಪ್ಪಿಸಲು ಬಯಸುತ್ತೇನೆ. ನಿನ್ನನ್ನು ಬಿಟ್ಟರೆ ನನ್ನ ಜೀವನದಲ್ಲಿ ಇನ್ಯಾವ ಹುಡುಗಿಗಾದರೂ ನಿನಗೆ ಸಮಾನನಾಗಿ ಸ್ಥಾನ ಪಡೆಯುತ್ತಾಳೆ ಎಂದರೆ ಅವಳು ಕೇವಲ ನಮ್ಮ ಮಗಳಷ್ಟೇ ಆಗಿರುತ್ತಾಳೆ. ಅವನ ಮಾತುಗಳನ್ನು ಕೇಳುತ್ತಾ ಸಿಂಧು ಮುಖದಲ್ಲಿ ಮಂದಹಾಸವಿತ್ತು ಮತ್ತು ಕಣ್ಣುಗಳಿಂದ ಕಣ್ಣೀರಿನ ಧಾರೆಯಾಗಿ ಸುರಿಯುತ್ತಿತ್ತು. ಆದರೆ ನಾಚಿಕೆಯಿಂದ ಅವಳ ಮುಖ ತಗ್ಗಿ ಹೋಗಿತ್ತು. ಅವಳು ನೇರವಾಗಿ ಕೆಳಗಿಳಿದು ವಿಕ್ರಮ್ ಮುಂದೆ ಕುಳಿತುಕೊಂಡಳು ಮತ್ತು ಮರುಕ್ಷಣವೇ ಅವನ ಎದೆಗೆ ಒರಗಿಕೊಂಡಳು. ವಿಕ್ರಮ್ ಅವಳನ್ನು ಬಿಗಿಯಾಗಿ ಅಪ್ಪಿಕೊಂಡನು. ಅವನು ಸಿಂಧುಳನ್ನು ತನ್ನ ಮಡಿಲಲ್ಲಿ ಎತ್ತಿಕೊಂಡು ಹೋಗಿ ಬೆಡ್ ಮೇಲೆ ಮಲಗಿಸಿದನು ಮತ್ತು ತಾನು ಅವಳ ಮೇಲೆ ಬಾಗಿದನು. ಅವನು ಸಿಂಧುಳ ಮೇಲೆ ಬಾಗಿದರೂ ತನ್ನ ಇಡೀ ಭಾರವನ್ನು ತನ್ನ ತೋಳುಗಳ ಮೇಲೆಯೇ ಬ್ಯಾಲೆನ್ಸ್ ಮಾಡಿಕೊಂಡಿದ್ದನು. ಇಬ್ಬರ ಕಣ್ಣುಗಳಲ್ಲೂ ಒಂದು ವಿಚಿತ್ರವಾದ ಆಕರ್ಷಣೆ ಇತ್ತು, ಒಂದು ಅದ್ಭುತವಾದ ಹೊಳಪಿತ್ತು. ಇಬ್ಬರ ತುಟಿಗಳು ಪರಸ್ಪರ ಸೆಳೆಯುತ್ತಿದ್ದವು. ಇಬ್ಬರಲ್ಲೂ ಒಬ್ಬರನ್ನೊಬ್ಬರು ಪಡೆಯುವ ತವಕ ಎದ್ದು ಕಾಣಿಸುತ್ತಿತ್ತು. ಇಬ್ಬರ ಕಣ್ಣುಗಳಲ್ಲಿ ಒಬ್ಬರಿಗೊಬ್ಬರಿಗೋಸ್ಕರ ಪ್ರೀತಿ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಸಿಂಧು ಕೆನ್ನೆಗಳು ನಾಚಿಕೆಯಿಂದ ಕೆಂಪಾಗಿದ್ದವು. ಅವಳು ನಾಚಿಕೆಯಿಂದ ತನ್ನ ಮುಖವನ್ನು ಒಂದು ಕಡೆಗೆ ತಿರುಗಿಸಿಕೊಂಡಿದ್ದಳು. ವಿಕ್ರಮ್ ತನ್ನ ಒಂದು ಕೈಯಿಂದ ಅವಳ ಮುಖವನ್ನು ತನ್ನ ಕಡೆಗೆ ತಿರುಗಿಸಿದನು. ಅವನ ಕಣ್ಣುಗಳಲ್ಲಿದ್ದ ಆ ಪ್ರೀತಿಯ ಬಿಸಿಯನ್ನು ಇವತ್ತು ಸಿಂಧುಗೆ ತಡೆದುಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಅವಳು ಮತ್ತೆ ದೃಷ್ಟಿ ಸರಿಸಲು ಪ್ರಯತ್ನಿಸಿದಳು. ಆದರೆ ವಿಕ್ರಮ್ ಬೇಡ ಎಂಬಂತೆ ತಲೆಯಾಡಿಸಿದ. ಅವಳನ್ನು ತಡೆದನು. ಇಬ್ಬರು ಒಬ್ಬರನ್ನೊಬ್ಬರು ಇಷ್ಟು ಹತ್ತಿರವಾಗಿ ಪಡೆದು ಅದರಲ್ಲಿ ಕಳೆದು ಹೋಗಿದ್ದರು. ವಿಕ್ರಮ್ ಕೈ ಅವಳ ಸೊಂಟದಿಂದ ನಿಧಾನವಾಗಿ ಅವಳ ಕುತ್ತಿಗೆಯ ಕಡೆ ಬಂದಾಗ ಸಿಂಧು ಒಮ್ಮೆಲೆ ನಡುಗಿ ಹೋದಳು. ಅವಳ ಮನಸ್ಸಿನಲ್ಲಿ ಭಾವನೆಗಳ ಬಿರುಗಾಳಿಯೇ ಇದ್ದಿತ್ತು. ಅವಳ ವೇಗದ ಉಸಿರಾಟವನ್ನು ವಿಕ್ರಮ್ ಸ್ಪಷ್ಟವಾಗಿ ಅನುಭವಿಸುತ್ತಿದ್ದನು. ವಿಕ್ರಮ್ ನಿಧಾನವಾಗಿ ತನ್ನ ಹಣೆಯನ್ನು ಅವಳ ಹಣೆಗೆ ಹಚ್ಚಿದ್ದನು. ನಂತರ ಅವಳ ತುಟಿಗಳನ್ನು ಅತ್ಯಂತ ಮೃದುವಾಗಿ ಸ್ಪರ್ಶಿಸಿದನು. ಕೆಲವು ಕ್ಷಣ ಇಬ್ಬರು ಆ ಸುಂದರ ಭಾವನೆಯಲ್ಲೇ ಮುಳುಗಿದ್ದರು. ವಿಕ್ರಮ್ ಅವಳ ಹಣೆ, ಕೆನ್ನೆ ಮತ್ತು ಕುತ್ತಿಗೆಯ ಮೇಲೆ ಹತ್ತಿರ ಲಘುವಾಗಿ ಮುತ್ತುಗಳನ್ನು ನೀಡಿದನು. ಸಿಂಧು ಕಣ್ಣುಗಳನ್ನು ಮುಚ್ಚಿಕೊಂಡಳು ಮತ್ತು ಕೇವಲ ಅವನ ಅಸ್ತಿತ್ವವನ್ನು ಅನುಭವಿಸುತ್ತಾ ಹಾಗೆಯೇ ಇದ್ದಳು. ಇಬ್ಬರು ಪರಸ್ಪರ ಅತ್ಯಂತ ಹತ್ತಿರವಾಗಿದ್ದರು. ಸಿಂಧು, ನೀನು ಕೂಡ ನನ್ನನ್ನು ಪ್ರೀತಿಸುತ್ತಿದ್ದೀಯಾ ಎಂದು ನನಗೆ ಗೊತ್ತು. ಆದರೂ ನಿನ್ನ ಹತ್ತಿರ ಬರುವ ಅನುಮತಿ ಕೇಳುತ್ತಿದ್ದೇನೆ. ನಾನು ನಿನ್ನನ್ನು ತುಂಬ ಪ್ರೀತಿಸಲು ಬಯಸುತ್ತೇನೆ. ನಿನ್ನ ಜೊತೆ ನನ್ನ ಇಡೀ ಜೀವನವನ್ನು ಇದೇ ಕ್ಷಣದೊಂದಿಗೆ ಬದುಕಲು ಬಯಸುತ್ತೇನೆ. ಸಿಂಧು ಇನ್ನು ತಡೆಯದೆ ಮುಂದಕ್ಕೆ ಬಂದು ಅವನ ತುಟಿಗಳನ್ನು ತನ್ನ ತುಟಿಗಳಿಂದ ಬಂಧಿಸಿದಳು. ಸ್ವಲ್ಪ ಸಮಯ ಇಬ್ಬರು ಅತ್ಯಂತ ಆಳವಾಗಿ ಮುತ್ತಿಟ್ಟರು. ನಂತರ ಪರಸ್ಪರ ಬೇರೆಯಾದರು. ಸಿಂಧು ತನ್ನ ತಲೆಯನ್ನು ಅವನ ತಲೆಗೆ ಹಚ್ಚಿ ಹೇಳಿದಳು, ನನಗೆ ಅನಿಸುವುದಿಲ್ಲ ನೀವು ಇನ್ನು ಮುಂದೆ ಎಂದಿಗೂ ನನ್ನನ್ನು ಈ ಪ್ರಶ್ನೆ ಕೇಳುವ ಅಗತ್ಯವಿದೆ ಅಂತ. ವಿಕ್ರಮ್ ಮತ್ತೊಮ್ಮೆ ಮುಂದಕ್ಕೆ ಬಂದು ಅವಳ ತುಟಿಗಳನ್ನು ಬಂಧಿಸಿದನು ಮತ್ತು ನಂತರ ಅವಳ ಕುತ್ತಿಗೆಯ ಮೇಲೆ ಮುತ್ತಿಡಲು ಶುರು ಮಾಡಿದನು. ಅವರಿಬ್ಬರು ಒಬ್ಬರಲ್ಲೊಬ್ಬರು ಸಂಪೂರ್ಣವಾಗಿ ಕಳೆದು ಹೋದರು. ಅವರಿಗೆ ಪ್ರಪಂಚದ ಯಾವುದೇ ಪ್ರಜ್ಞೆ ಇರಲಿಲ್ಲ. ಎಷ್ಟು ತಳಮಳ, ಎಷ್ಟು ಆತಂಕ ಮತ್ತು ಎಷ್ಟು ದಿನಗಳ ಕಾಯುವಿಕೆ ನಂತರ ಅವರಿಬ್ಬರಿಗೆ ಅವರ ಪ್ರೀತಿ ಸಿಕ್ಕಿತ್ತು. ನಿಜವಾಗಿಯೂ ಹೇಳುತ್ತಾರೆ ಅಲ್ವಾ, ಯಾರಾದರೂ ನಿಜವಾದ ಮನಸ್ಸಿನಿಂದ ಪ್ರೀತಿಸಿದರೆ ಆ ಅಪರಿಚಿತ ಪ್ರೀತಿಯು ಒಂದು ದಿನ ಅಪರಾಧ ಪ್ರೀತಿಯಾಗಿ ಬದಲಾಗುತ್ತದೆ ಅಂತ. ಸಿಂಧು ಮತ್ತು ವಿಕ್ರಮ್ ವಿಷಯದಲ್ಲೂ ಅದೇ ಆಗಿತ್ತು. ಇವತ್ತು ಅವರ ಮಿಲನದ ರಾತ್ರಿಯಾಗಿತ್ತು ಮತ್ತು ಇಂದು ಆಕಾಶದ ಚಂದ್ರ ತಾರೆಗಳು ಅವರ ಒಕ್ಕೂಟಕ್ಕೆ ಸಾಕ್ಷಿಯಾಗಿದ್ದರು. ಬೆಳಗ್ಗೆ ಎಳೆ ಬಂಗಾರದ ಬಿಸಿಲು ಕಿಟಕಿಯ ಪರದೆಗಳ ಮಧ್ಯದಿಂದ ಸೋಸಿ ಕೋಣೆಯೊಳಗೆ ಇಳಿಯುತ್ತಿತ್ತು. ರಾತ್ರಿಯ ಆ ಮಳೆ ಈಗ ಎಲ್ಲೋ ದೂರ ಉಳಿದು ಹೋಗಿತ್ತು. ಆ ಕೋಣೆಯಲ್ಲಿ ಇನ್ನೂ ಆ ಗುಲಾಬಿ ಹೂಗಳ ಮಂದವಾದ ಸುಗಂಧ ಹರಡಿತ್ತು. ನಂದಿ ಹೋದ ಮೇಣದ ಬತ್ತಿಗಳ ಲಘು ಸುವಾಸನೆ ಬಾಕಿ ಇತ್ತು ಮತ್ತು ಆ ರಾತ್ರಿಯ ಸುಂದರ ಭಾವನೆಗಳು ಗೋಡೆಗಳಲ್ಲಿ ಇನ್ನೂ ಉಸಿರಾಡಿಸುವಂತೆ ಭಾಸವಾಗುತ್ತಿತ್ತು. ವಿಕ್ರಮ್ ಕಣ್ಣುಗಳು ನಿಧಾನವಾಗಿ ತೆರೆದವು. ಅವನ ಮೊದಲ ದೃಷ್ಟಿ ಎದುರು ಮಲಗಿದ್ದ ಸಿಂಧುಳ ಮೇಲೆ ಹೋದ ತಕ್ಷಣ ಅವನ ತುಟಿಗಳ ಮೇಲೆ ತಾನಾಗಿಯೇ ನಗು ಮೂಡಿತ್ತು. ಸಿಂಧು ಅವನ ತೋಳುಗಳಲ್ಲಿ ಸಂಪೂರ್ಣವಾಗಿ ಮುದುರಿಕೊಂಡು ಮಲಗಿದ್ದಳು. ಅವಳ ಮುಖದಲ್ಲಿ ರಾತ್ರಿಯ ಆಯಾಸ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಕಣ್ಣುಗಳ ಕೆಳಗೆ ಲಘುವಾದ ಕೆಂಪು ಛಾಯೆ ಹರಡಿದ್ದ ಉದ್ದನೆಯ ಕೂದಲು ಹಣೆಯ ಮೇಲೆ ಲಘುವಾಗಿ ಕಾಣುತ್ತಿದ್ದ ಸಿಂಧೂರ ಮತ್ತು ಮುಖದಲ್ಲಿ ಅದೇ ನೆಮ್ಮದಿ. ಹೇಗೆಂದರೆ ತುಂಬ ದಿನಗಳ ನಂತರ ಅವಳು ನಿರಾಳವಾಗಿ ನಿದ್ದೆ ಮಾಡಿದ್ದಾಳೆ ಎನ್ನುವಂತೆ. ವಿಕ್ರಮ್ ಕಣ್ರೆಪ್ಪೆ ಬಡಿಯದೆ ಕೇವಲ
ಕೆಲವು ಕ್ಷಣ ಅವಳನ್ನೇ ನೋಡುತ್ತಾ ಇದ್ದನು. ಮುಂಜಾನೆ 4 ಗಂಟೆಗೆ ಸಿಂಧು ಸುಸ್ತಾಗಿ ಮಲಗಿದ್ದಳು. ಅವನು ಅವಳನ್ನು ಎಬ್ಬಿಸಲು ಬಯಸಲಿಲ್ಲ. ಆದರೆ ಅವಳಿಗೆ ಸ್ವಲ್ಪ ಆರಾಮ್ ಕೊಡುವುದು ಕೂಡ ಅಗತ್ಯವಾಗಿತ್ತು. ಅವನು ತುಂಬ ನಿಧಾನವಾಗಿ ಮುಂದಕ್ಕೆ ಬಂದು ಅವಳ ಹಣೆಯ ಮೇಲಿದ್ದ ಕೂದಲುಗಳನ್ನು ಪಕ್ಕಕ್ಕೆ ಸರಿಸಿ ಅವಳ ಹಣೆಯ ಮೇಲೆ ಅತ್ಯಂತ ಮೃದುವಾಗಿ ಮುತ್ತಿಟ್ಟು ಸಿಂಧು ನಿದ್ದೆಯಲ್ಲೇ ಸ್ವಲ್ಪ ಅಲುಗಾಡಿ ಅವನ ಕಡೆಗೆ ಇನ್ನೂ ಹತ್ತಿರ ಜರಿದಳು. ವಿಕ್ರಮ್ ಮುಗುಳ್ನಕ್ಕನು. ಅವಳ ನಿದ್ದೆ ಕೆಡದಂತೆ ಅತ್ಯಂತ ಜಾಗರೂಕತೆಯಿಂದ ಅವಳನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡು ಬಾತ್ರೂಮ್ ಕಡೆ ನಡೆದನು. ಅಲ್ಲಿ ಅವನು ಮೊದಲೇ ಲಘು ಉಗುರು ಬೆಚ್ಚಗಿನ ನೀರನ್ನು ಬಾತ್ ಟಬ್ನಲ್ಲಿ ತುಂಬಿಸಿಟ್ಟಿದ್ದನು. ಅವನು ಅತ್ಯಂತ ಎಚ್ಚರಿಕೆಯಿಂದ ಸಿಂಧೂಳನ್ನು ಕೂರಿಸಿದನು. ನೀರಿನ ಸ್ಪರ್ಶವಾಗುತ್ತಿದ್ದಂತೆ ಸಿಂಧೂಳ ಕಣ್ಣುಗಳು ನಿಧಾನವಾಗಿ ತೆರೆದವು. ಅವಳು ಅರೆನಿದ್ದೆಯಲ್ಲಿ ಸುತ್ತಲೂ ಕಣ್ಣು ಹಾಯಿಸಿದಳು ಮತ್ತು ನಂತರ ವಿಕ್ರಮ್ ಎದುರು ನಿಂತಿರುವುದನ್ನು ನೋಡಿ ತುಂಬ ಕ್ಷೀಣ ಧ್ವನಿಯಲ್ಲಿ ಹೇಳಿದಳು, ಇದೇನು ಮಾಡ್ತಾ ಇದ್ದೀರಾ ನೀವು? ಮುಂಜಾನೆಯೇ ನನ್ನನ್ನು ನೀರಿನಲ್ಲಿ ಯಾಕೆ ಕೂರಿಸಿದ್ದೀರಾ? ವಿಕ್ರಮ್ ಬಾಗಿ ಅವಳ ಕೆನ್ನೆಯ ಮೇಲೆ ಮೆಲ್ಲನೆ ಮುತ್ತಿಡುತ್ತಾ ನಕ್ಕನು. ಮೇಡಮ್ ಅವರೇ, ಕನ್ನಡಿಯಲ್ಲಿ ನಿಮ್ಮ ಮುಖ ನೋಡಿಕೊಂಡಿದ್ದೀರಾ? ತುಂಬ ಸುಸ್ತಾಗಿರೋ ಹಾಗೆ ಕಾಣಿಸ್ತಾ ಇದ್ದೀರಾ. ಸ್ವಲ್ಪ ರಿಲ್ಯಾಕ್ಸ್ ಆಗಿ ಇಡೀ ಆಯಾಸವೆಲ್ಲ ಹಾರಿ ಹೋಗುತ್ತದೆ. ಸಿಂಧು ಕೆಲವು ಸೆಕೆಂಡ್ ಅವನನ್ನೇ ನೋಡುತ್ತಾ ಇದ್ದಳು. ನಂತರ ಅವಳ ಮುಖದಲ್ಲಿ ನಿಧಾನವಾಗಿ ನಗು ಮೂಡಿತ್ತು. ವಿಕ್ರಮ್ ಅವಳ ಕೆನ್ನೆಗಳನ್ನು ಹಿಂಡುತ್ತಾ ಹೇಳಿದನು, ಮತ್ತೆ ಹೌದು, ನಿನ್ನ ಬಟ್ಟೆಗಳನ್ನು ನಾನು ಹೊರಗೆ ಇಟ್ಟಿದ್ದೇನೆ. ಯಾವುದು ಇಟ್ಟಿದ್ದೇನೋ ಅದನ್ನೇ ಹಾಕಿಕೊಳ್ಳಬೇಕು. ಸಿಂಧು ಉಬ್ಬುಗಂಟಿಕ್ಕಿ ಹೇಳಿದಳು. ಅಂದರೆ? ವಿಕ್ರಮ್ ಸ್ವಲ್ಪ ಬಾಗಿ ಹೇಳಿದನು. ಅಂದರೆ ನಿನ್ನೆ ನಿನ್ನನ್ನು ಸೀರೆಯಲ್ಲಿ ನೋಡಿದ್ದನಲ್ಲವೇ? ತುಂಬ ಸುಂದರವಾಗಿ ಕಾಣಿಸ್ತಾ ಇದ್ದೆ. ಅದಕ್ಕೆ ಬೆಳಗ್ಗೆ ಡಿಸೈನರ್ ಹತ್ತಿರ ಒಂದು ಸುಂದರ ಸೀರೆ ತರಿಸಿದ್ದೇನೆ. ಇವತ್ತು ಅದನ್ನೇ ಉಟ್ಟಿಕೊ. ನಿನಗೆ ಇಷ್ಟವಿದ್ದರೆ ಅಷ್ಟೇ. ಒಂದು ವೇಳೆ ಕಂಫರ್ಟಬಲ್ ಅನಿಸದಿದ್ದರೆ ಬೇಡ. ನನ್ನ ಕಡೆಯಿಂದ ಯಾವುದೇ ಬಲವಂತವಿಲ್ಲ. ಮತ್ತೆ ನೀನೇನು ಕೆಲಸ ಮಾಡಬೇಕಾಗಿಲ್ಲ. ವಿದ್ಯಾ ಆಂಟಿ ಸಮರ್ನನ್ನು ಎಬ್ಬಿಸಿ ರೆಡಿ ಮಾಡ್ತಾ ಇದ್ದಾರೆ. ಅವನಿಗೆ ಲಂಚ್ ಕೂಡ ಪ್ರಿಪೇರ್ ಮಾಡ್ತಾರೆ. ನೀನು ಆರಾಮಾಗಿ ರೆಡಿಯಾಗಿ ಅವನ ಜೊತೆ ಕೂತ್ಕೋ. ಆಮೇಲೆ ಅವನನ್ನು ಸ್ಕೂಲ್ಗೆ ಕಳಿಸಿಕೊಡು. ಸಿಂಧು ಅವನನ್ನೇ ನೋಡುತ್ತಾ ನಿಂತಳು. ಕೆಲವೊಮ್ಮೆ ಅವಳಿಗೆ ನಂಬಲು ಸಾಧ್ಯವಾಗುತ್ತಲೇ ಇರಲಿಲ್ಲ. ಒಬ್ಬ ಮನುಷ್ಯ ಇಷ್ಟೊಂದು ಕಾಳಜಿ ಹೇಗೆ ವಹಿಸುತ್ತಾನೆ? ಇಷ್ಟೊಂದು ಒಳ್ಳೆಯವನಾಗಿ ಇರಲು ಹೇಗೆ ಸಾಧ್ಯ ಅಂತ ಅವಳು ತನ್ನ ಮನಸ್ಸಿನಲ್ಲಿ ದೇವರಿಗೆ ಧನ್ಯವಾದ ಹೇಳಿಕೊಂಡಳು. ವಿಕ್ರಮ್ನನ್ನು ತನ್ನ ಜೀವನಕ್ಕೆ ಕಳುಹಿಸಿದ್ದಕ್ಕೆ ಅವಳು ತಲೆಯಾಡಿಸುತ್ತಾ ಅಂದಳು, ನಾನು ಸೀರೆಯನ್ನೇ ಉಟ್ಟುಕೊಳ್ಳುತ್ತೇನೆ. ನನಗೆ ಸೀರೆಯಲ್ಲಿ ಅನ್ಕಂಫರ್ಟಬಲ್ ಖಂಡಿತ ಅನಿಸಲ್ಲ. ವಿಕ್ರಮ್ ಅವಳ ಹಣೆಯ ಮೇಲೆ ಮತ್ತೊಂದು ಮುತ್ತಿಟ್ಟು ಹೊರಗೆ ನಡೆದನು. ಸ್ವಲ್ಪ ಸಮಯದ ನಂತರ ಮನೆಯ ಮತ್ತೊಂದು ಭಾಗದಲ್ಲಿ ಲಘುವಾದ ಚಟುವಟಿಕೆಗಳು ಶುರುವಾಗಿದ್ದವು. ವಿದ್ಯಾ ಆಂಟಿ ಸಮರ್ನನ್ನು ಎಬ್ಬಿಸಲು ಹೋದಾಗ ಕೆಲವು ನಿಮಿಷಗಳಲ್ಲಿ ಆ ಪುಟ್ಟ ಬಿರುಗಾಳಿ ತಾನೇ ಸ್ವಂತ ರೆಡಿಯಾಗಿ ಹೊರಗೆ ಓಡಿ ಬಂದಿತ್ತು. ಸ್ಕೂಲ್ ಹೆಸರು ಕೇಳುತ್ತಿದ್ದಂತೆ ಅವನ ನಿದ್ದೆಯೆಲ್ಲ ಹಾರಿ ಹೋಗಿತ್ತು. ತನ್ನ ಯೂನಿಫಾರ್ಮನ್ನು ತಾನೇ ಹಾಕಿಕೊಂಡಿದ್ದನು. ಸ್ವಲ್ಪ ಓರೆಯಾದ ಶರ್ಟ್, ಒಂದು ಸಾಕ್ಸ್ ಮೇಲಕ್ಕೆ ಮತ್ತೊಂದು ಕೆಳಕ್ಕೆ. ಆದರೆ ಮುಖದಲ್ಲಿ ಎಕ್ಸೈಟ್ಮೆಂಟ್ ಎಷ್ಟಿತ್ತೆಂದರೆ ಯಾರಿಗೂ ಬೇರೇನೂ ಕಾಣಿಸುತ್ತಲೇ ಇರಲಿಲ್ಲ. ಅವನು ಕೆಳಗೆ ಓಡಿ ಬಂದು ವಿದ್ಯಾ ಆಂಟಿ ಹತ್ತಿರ ಕೇಳಿದನು, ಪಪ್ಪ ಎಲ್ಲಿದ್ದಾರೆ? ವಿದ್ಯಾ ಆಂಟಿ ನಗುತ್ತಾ ಹೇಳಿದರು, ಸರ್ ಜಿಮ್ ಮಾಡ್ತಾ ಇದ್ದಾರೆ ಪುಟ್ಟ, ಇನ್ನೇನು ಬೇಕು? ಸಮರ್ ಓಡುತ್ತಾ ಜಿಮ್ ಏರಿಯಾ ಕಡೆ ತಲುಪೇ ಬಿಟ್ಟನು. ಒಳಗೆ ವಿಕ್ರಮ್ ಪುಷಪ್ ಮಾಡುತ್ತಾ ಇದ್ದನು. ಸಮರ್ ಸುಮ್ಮನೆ ಹಿಂದಿನಿಂದ ಹೋಗಿ ನೇರವಾಗಿ ಅವನ ಬೆನ್ನ ಮೇಲೆ ಕುಳಿತುಕೊಂಡನು. ವಿಕ್ರಮ್ ಒಂದು ಕ್ಷಣ ನಿಂತನು. ಆಮೇಲೆ ಹೇಳಿದನು, ಅರೆ ಇದೇನಿದು? ನನ್ನ ಮೇಲೆ ಇಷ್ಟೊಂದು ಭಾರ ಯಾಕೆ ಅನ್ನಿಸ್ತಾ ಇದೆ? ಯಾವುದೋ ದೊಡ್ಡ ಸಿಂಹ ಬಂದು ಕುಳಿತ ಹಾಗೆ ಅನ್ನಿಸ್ತಾ ಇದೆ ಅಲ್ಲ? ಹಿಂದಿನಿಂದ ಸಮರ್ ನಕ್ಕನು. ವಿಕ್ರಮ್ ಎದುರಿಗೆ ಕನ್ನಡಿಯಲ್ಲಿ ಅವನ ಮುಖ ನೋಡಿ ಮುಗುಳ್ನಕ್ಕನು. ಸಮರ್ ಬೇಗ ಕೇಳಿದನು. ಎದುರು ಬಂದು ನಿಂತು ಸೊಂಟದ ಮೇಲೆ 2 ಕೈಗಳನ್ನು ಇಟ್ಟುಕೊಂಡು ಕೇಳಿದನು, ನನ್ನ ವೇಟ್ ಅಷ್ಟೊಂದು ಜಾಸ್ತಿ ಇದೆಯಾ? ನಿಮಗೆ ನಾನು ಸಿಂಹದ ಥರ ಕಾಣಿಸ್ತಾ ಇದ್ದೀನಾ? ವಿಕ್ರಮ್ ತಕ್ಷಣ ಎದ್ದು ಟವಲ್ನಿಂದ ಮುಖ ಮತ್ತು ಮೈ ಬೆವರನ್ನು ಒರೆಸಿಕೊಂಡು ಅವನನ್ನು ಮಡಿಲಲ್ಲಿ ಎತ್ತಿಕೊಂಡು, ಅರೆ ಇಲ್ಲ ಕಣು ಲಿಟಲ್ ಚಾಂಪ್, ನನ್ನ ಮಗ ಸಿಂಹ ಅಂತ ಹೇಳಿದ್ದು. ಹೇಗೆ ಸಿಂಹ ಕಾಡಿನ ರಾಜನಾಗಿರುತ್ತಾನೋ ಅಲ್ವಾ, ಹಾಗೆ ನನ್ನ ಮಗನು ಒಂದು ದಿನ ಈ ಸಿಟಿಗೆ ರಾಜನಾಗುತ್ತಾನೆ. ಬಿಸ್ನೆಸ್ ವರ್ಲ್ಡ್ನಲ್ಲಿ ನಂಬರ್ 1, ಮತ್ತು ಈಗ ಮನೆಯಲ್ಲೂ ನಂಬರ್ 1. ಸಮರ್ ತಕ್ಷಣ ಖುಷಿಯಿಂದ ಅವನ ಕುತ್ತಿಗೆಗೆ ಕೈ ಹಾಕಿಕೊಂಡನು. ಆಮೇಲೆ ಕೇಳಿದನು, ನಾನು ಅಷ್ಟು ಹಗುರವಾಗಿದ್ದರೆ ನನ್ನನ್ನು ಒಂದು ಕೈಯಲ್ಲಿ ಎತ್ತಿ ನೋಡಿ. ವಿಕ್ರಮ್ ನಗುತ್ತಾ ನಿಜವಾಗಿಯೂ ಅವನನ್ನು ಒಂದೇ ಕೈಯಲ್ಲಿ ಮೇಲೆತ್ತಿದನು. ಸಮರ್ ಜೋರಾಗಿ ನಗಲು ಶುರು ಮಾಡಿದನು. ಆಮೇಲೆ ಅವನು ಕೇಳಿದನು, ಪಪ್ಪ ಮಮ್ಮ ಎಲ್ಲಿದ್ದಾರೆ? ವಿಕ್ರಮ್ ಸುಳ್ಳು ಗಂಭೀರ ಮುಖ ಮಾಡಿಕೊಂಡು ಹೇಳಿದನು, ಅರೆ ಪುಟ್ಟ, ನಿನಗೆ ಗೊತ್ತಲ್ವಾ, ನಿನ್ನ ಮಮ್ಮ ಇನ್ನೂ ರೆಡಿ ಆಗ್ತಾಳೇ ಇದ್ದಾಳೆ. ಸಮರ್ ತಕ್ಷಣ ಕಣ್ಣುಗಳನ್ನು ದೊಡ್ಡದು ಮಾಡಿದನು. ವಿಕ್ರಮ್ ಅಂದನು, ಈ ಹುಡುಗಿಯರು ಇದ್ದಾರಲ್ಲ,
ರೆಡಿಯಾಗಲು ತುಂಬ ಟೈಮ್ ತಗೋತಾರೆ. ಸಮರ್ ತಕ್ಷಣ ತಲೆಯಾಡಿಸುತ್ತಾ ಅಂದನು, ಹೌದು ಪಪ್ಪ, ನನಗೂ ಹಾಗೆ ಅನಿಸುತ್ತೆ. ಗರ್ಲ್ಸ್ ರೆಡಿಯಾಗಲು ತುಂಬ ಟೈಮ್ ತಗೊತಾರೆ, ಯಾಕೆ ಅಂತ ಗೊತ್ತೇ ಆಗಲ್ಲ. ವಿಕ್ರಮ್ ನಗು ತಡೆಯುತ್ತಾ ಅಂದನು, ಸರಿ, ಈಗಲೇ ಮಮ್ಮಿಗೆ ಹೇಳ್ತೀನಿ ನೀನು ಅವರ ಬಗ್ಗೆ ಏನು ಹೇಳ್ತಾ ಇದ್ದೆ ಅಂತ. ಸಮರ್ ತಕ್ಷಣ ಅಂದನು, ಮತ್ತು ನಾನು ಕೂಡ ಹೇಳ್ತೀನಿ, ನೀವು ಮೊದಲು ಏನು ಹೇಳಿದ್ರಿ ಅಂತ. ಇಬ್ಬರು ಅಪ್ಪ ಮಗ ಒಬ್ಬರನ್ನೊಬ್ಬರು ನೋಡಿ ನಕ್ಕರು. ಅಷ್ಟರಲ್ಲಿ ಹಿಂದಿನಿಂದ ಮೃದುವಾದ ಧ್ವನಿ ಕೇಳಿಸಿತು, ಹೋ, ಆಗಿದ್ದರೆ ಇಲ್ಲಿ ಮೀಟಿಂಗೇ ನಡೀತಾ ಇದೆ. ಇಬ್ಬರು ತಿರುಗಿ ನೋಡಿದರು. ಸಿಂಧು ಬಾಗಿಲಿನಲ್ಲಿ ನಿಂತಿದ್ದಳು. ಲಘುವಾದ ಸೀರೆ, ಬಿಟ್ಟ ಕೂದಲು, ಮುಖದಲ್ಲಿ ಯಾವುದೇ ಮೇಕಪ್ ಇಲ್ಲದಿದ್ದರೂ ಒಂದು ವಿಶಿಷ್ಟವಾದ ಹೊಳಪು. ವಿಕ್ರಮ್ ಕೆಲವು ಸೆಕೆಂಡ್ ಅವಳನ್ನೇ ನೋಡುತ್ತಾ ನಿಂತು ಬಿಟ್ಟನು. ಸಮರ್ ಅವನ ಕಿವಿಯ ಹತ್ತಿರವಾಗಿ ಹೇಳಿದನು, ಪಪ್ಪ, ಆದರೂ ಮಮ್ಮಿ ತುಂಬ ಸುಂದರವಾಗಿ ಕಾಣಿಸ್ತಾ ಇದ್ದಾರೆ ಅಲ್ವಾ? ವಿಕ್ರಮ್ ಮುಖದಲ್ಲಿ ಆಶ್ಚರ್ಯದ ಭಾವನೆಗಳು ಮೂಡಿದ್ದವು. ಸಮರ್ ತಕ್ಷಣ ಜೋರಾಗಿ ಹೇಳಿದನು, ಮಮ್ಮ, ನಾವೇನು ಹೇಳ್ತಾ ಇರಲಿಲ್ಲ. ಪಪ್ಪ ಹೇಳ್ತಾ ಇದ್ರು ಹುಡುಗಿ ರೆಡಿಯಾಗಲು ತುಂಬ ಟೈಮ್ ತಗೊತಾರೆ ಅಂತ. ಆದರೆ ಈಗ ನೋಡಿ, ಅವರಿಗೆ ನಿಮ್ಮಿಂದ ಕಡೆಯಿಂದ ದೃಷ್ಟಿ ಸರಿಸಲು ಆಗ್ತಾನೇ ಇಲ್ಲ. ವಿಕ್ರಮ್ ಸಮರ್ನ ಮುನಿಸಿನಿಂದ ನೋಡಿದನು. ಸಿಂಧು ಕೈಗಳನ್ನು ಕಟ್ಟಿಕೊಂಡು ಅವನ ಕಡೆ ನೋಡಿದಳು. ಅವಳ ಕಣ್ಣುಗಳಲ್ಲಿ ಸ್ವಲ್ಪ ನಾಚಿಕೆ ಇತ್ತು, ಆದರೆ ಮೊದಲಿನಂತೆ ಆ ಸಂಕೋಚ ಇರಲಿಲ್ಲ. ಅವಳ ಹುಬ್ಬುಗಳನ್ನು ಮೇಲಕ್ಕೆತ್ತಿ ಹೇಳಿದಳು, ಹೋ, ಹಾಗಿದ್ದರೆ ವಿಷಯ ಹೀಗಿದೆ. ವಿಕ್ರಮ್ ಕೆಲವು ಸೆಕೆಂಡ್ ಅವಳ ಮುಖವನ್ನೇ ನೋಡುತ್ತಾ ಇದ್ದನು. ಆಮೇಲೆ ಯಾವುದೇ ಗಡಿಬಿಡಿ ಇಲ್ಲದೆ ನಿಧಾನವಾಗಿ ಅವಳ ಹತ್ತಿರ ಬಂದನು. ಅವನ ಹೆಜ್ಜೆಗಳಲ್ಲಿ ಅದೇ ನಿರಾಳತೆ, ಹೇಗೆಂದರೆ ಈಗ ಅವನಿಗೆ ಯಾವುದೇ ವಿಷಯಕ್ಕೂ ಆತುರವಿಲ್ಲ ಎನ್ನುವಂತೆ. ಅವನು ಸ್ವಲ್ಪ ಬಾಗಿ ಅವಳ ಕಿವಿಯ ಹತ್ತಿರ ಬಂದು ಒಂದು ವಿಷಯ ಬದಲಾಯಿಸುತ್ತಾ ಅತ್ಯಂತ ಮೃದುವಾಗಿ ಹೇಳಿದನು, ತುಂಬ ಸುಂದರವಾಗಿ ಕಾಣಿಸ್ತಾ ಇದ್ದೀಯ ಮುದ್ದು. ಸಿಂಧು ಬೆರಳುಗಳು ತಾವಾಗಿಯೇ ಪರಸ್ಪರ ಜಟಾಪಟಿ ನಡೆಸಲಾರಂಭಿಸಿದವು. ಅವಳು ಅವನ ಕಡೆ ನೋಡಲು ಪ್ರಯತ್ನಿಸಿದಳು, ಆದರೆ ಕಣ್ಣುಗಳು ಸಂಧಿಸುತ್ತಿದ್ದಂತೆ ಮತ್ತೆ ಕೆಳಗೆ ನೋಡಲಾರಂಭಿಸಿದಳು. ವಿಕ್ರಮ್ ಮುಗುಳ್ನಕ್ಕನು. ಅವನು ತುಂಬ ಮೆಲ್ಲನೆ ಅವಳ ಕೆನ್ನೆಯನ್ನು ಬೆರಳಿನಿಂದ ಮುಟ್ಟಿ ಹೇಳಿದನು, ಮತ್ತೆ ನಿನಗೊಂದು ವಿಷಯ ಹೇಳಲ್ಲ? ಸಿಂಧು ಮೇಲೆ ನೋಡಿ ಕೇಳಿದಳು. ಏನು? ವಿಕ್ರಮ್ ಮೆಲ್ಲನೆ ಹೇಳಿದನು, ನೀನು ಹೀಗೆ ನಾಚಿಕೊಳ್ಳುವಾಗ ಇನ್ನೂ ಹೆಚ್ಚು ಸುಂದರ ಕಾಣಿಸ್ತೀಯ. ಸಿಂಧು ತಕ್ಷಣ ಅವನ ಕಡೆ ನೋಡಿ ಮೆಲ್ಲನೆ ಹೇಳಿದಳು, ಮುಂಜಾನೆಯೇ ನಿಮಗೆ ಇಷ್ಟೇನಾ? ನಿಮ್ಮ ಈ ತುಂಟ ಮಗ ಇಲ್ಲೇ ಸುತ್ತಾಡ್ತಾ ಇದ್ದಾನೆ ನೋಡಿ. ವಿಕ್ರಮ್ ಲಘುವಾಗಿ ನಕ್ಕನು. ಅಷ್ಟರಲ್ಲೇ ಹಿಂದಿನಿಂದ ಸಮರ್ನ ಧ್ವನಿ ಕೇಳಿಸಿತು, ಮಮ್ಮ, ನೀವು ಇಬ್ಬರು ಮತ್ತೆ ಶುರು ಮಾಡಿದ್ರಾ? ಇಬ್ಬರು ತಕ್ಷಣ ಅವನ ಕಡೆ ನೋಡಿದರು. ಸಮರ್ ಇಬ್ಬರನ್ನ ಹೇಗೆ ನೋಡ್ತಾ ಇದ್ದನೆಂದರೆ ಯಾವುದೋ ದೊಡ್ಡ ವಿಷಯವನ್ನ ಹಿಡಿದು ಬಿಟ್ಟಿದ್ದೇನೇನೋ ಎನ್ನುವಂತೆ. ಸಿಂಧು ತಕ್ಷಣ ಪರಿಸ್ಥಿತಿಯನ್ನು ಸಂಭಾಳಿಸಿಕೊಂಡು ಅಂದಳು, ಏನೂ ಇಲ್ಲಪ್ಪ, ನಿನ್ನ ಪಪ್ಪಂಗೆ ಬರೀ ಮಾತುಗಳು ಬೆಳೆಸೋದಷ್ಟೇ ಗೊತ್ತು. ಸಮರ್ ತಕ್ಷಣ ಅಂದನು, ನನಗೆ ಗೊತ್ತು ಮಮ್ಮ, ಪಪ್ಪ ನಿಮಗೆ ನಗಿಸ್ತಾರೆ ಅಂತ. ಯಾವಾಗಲಿಂದ ನೀವು ಪಪ್ಪನ ಹತ್ತಿರ ಬಂದಿದ್ದೀರೋ ಎಷ್ಟು ಖುಷಿಯಾಗಿ ಇರ್ತೀರ ಅಲ್ವಾ ಮಮ್ಮ? ಕೆಲವು ಸೆಕೆಂಡದವರೆಗೆ ಇಡೀ ವಾತಾವರಣ ಶಾಂತವಾಗಿತ್ತು ಮತ್ತು ವಿಕ್ರಮ್ ಸಿಂಧು ಮುಖದ ಕಡೆ ನೋಡಲಾರಂಭಿಸಿದನು. ವಾತಾವರಣ ಸ್ವಲ್ಪ ಗಂಭೀರವಾಗುವಷ್ಟರಲ್ಲೇ ವಿಕ್ರಮ್ ಸಮರ್ನನ್ನು ತನ್ನ ಮಡಿಲಿಗೆ ಎತ್ತಿಕೊಂಡು ಅಂದನು, ಓಹ್, ಈಗ ಇಷ್ಟೊಂದು ದೊಡ್ಡವರಾಗಿದ್ದೀರಾ ನೀವು? ನಿಮಗೆ ಎಲ್ಲ ವಿಷಯಗಳು ತಿಳಿಯಲು ಶುರು ಮಾಡಿದ್ದಾವೆ. ಸಮರ್ ಹೆಮ್ಮೆಯಿಂದ ತಲೆಯಾಡಿಸಿದನು. ಸಿಂಧು ಅವನ ಕೈ ಹಿಡಿದು ಅಂದಳು, ಬನ್ನಿ ಮಿಸ್ಟರ್ ಸಿಂಹ ಅವರೇ, ಸ್ಕೂಲ್ಗೆ ಲೇಟ್ ಆಗುತ್ತದೆ. ಸಮರ್ ಹೋಗಲು ಹೊರಟನು, ಆದರೆ 2 ಹೆಜ್ಜೆ ಇಟ್ಟನು. ಮತ್ತೆ ತಿರುಗಿ ಹೇಳಿದನು, ಪಪ್ಪ, ನೀವು ಬರ್ತಾ ಇಲ್ವಾ? ವಿಕ್ರಮ್ ಗಡಿಯಾರ ನೋಡಿ ನಂತರ ಇಬ್ಬರ ಕಡೆ ನೋಡುತ್ತಾ ಹೇಳಿದನು, ಬರ್ತಾ ಇದ್ದೀನಿ, ಆದರೆ ಮೊದಲು ಫ್ರೆಶ್ ಅಪ್ ಆಗಿರ್ತೀನಿ. ಅವನು ಸಿಂಧು ಕಡೆ ನೋಡಿ ಹೇಳಿದನು, ನೀನು ಸಮರ್ನನ್ನ ಟೇಬಲ್ ಮೇಲೆ ಕೂರಿಸಿ ಆರಾಮಾಗಿ ಬ್ರೇಕ್ಫಾಸ್ಟ್ ಮಾಡಿಸು. ನಾನು 10 ನಿಮಿಷದಲ್ಲಿ ಸ್ನಾನ ಮುಗಿಸಿಕೊಂಡು ಬರ್ತೇನೆ. ಆಮೇಲೆ ನಾನೇ ಸ್ಕೂಲ್ಗೆ ಡ್ರಾಪ್ ಮಾಡ್ತೀನಿ. ಸಿಂಧು ತಲೆ ಆಡಿಸುತ್ತಾ ಅಂದಳು, ನಾನು ನಿಮ್ಮ ಬಟ್ಟೆಗಳನ್ನು ತೆಗೆದಿಟ್ಟಿದ್ದೇನೆ. ವಿಕ್ರಮ್ ನಗುತ್ತಾ ಮೇಲೆ ಹೋದನು. ಇತ್ತ ಸಿಂಧು ಸಮರ್ನನ್ನು ಕರೆದುಕೊಂಡು ಡೈನಿಂಗ್ ಟೇಬಲ್ ಹತ್ತಿರ ಬಂದಳು. ಅವಳು ಪ್ಲೇಟ್ ಮುಂದೆ ಇಟ್ಟಳು. ಸಮರ್ ಕುಳಿತುಕೊಂಡನು, ಆದರೆ ಊಟಕ್ಕಿಂತ ಹೆಚ್ಚಿಗೆ ಅವನ ಗಮನವೆಲ್ಲ ಮಾತುಗಳಲ್ಲೇ ಇತ್ತು. ಅವನು ಮೆಲ್ಲನೆ ಕೇಳಿದನು, ಮಮ್ಮ, ಸಿಂಧು ಹೇಳು ಪುಟ್ಟ. ಸಮರ್ ಸ್ವಲ್ಪ ಬಾಗಿ ಕೇಳಿದನು, ಪಪ್ಪ ನಿಮ್ಮನ್ನು ತುಂಬ ಪ್ರೀತಿಸ್ತಾರೆ ಅಲ್ವಾ? ಸಿಂಧು ಕೈಗಳು ಕೆಲವು ಸೆಕೆಂಡ್ ಹಾಗೆಯೇ ನಿಂತವು. ಅವಳು ಅವನ ಕಡೆ ನೋಡಿದಳು. ಸಮರ್ ಪೂರ್ತಿ ಮುಗ್ಧತೆಯಿಂದ ಕೇಳಿದ್ದನು, ಯಾವಾಗಲೂ ಪಪ್ಪ ನಿಮ್ಮನ್ನು ನೋಡುವಾಗಲೆಲ್ಲ ನಗುತ್ತಾರೆ. ಸಿಂಧು ಕೆಲವು ಕ್ಷಣ ಸುಮ್ಮನಿದ್ದಳು. ಆಮೇಲೆ ಅವಳ ತಲೆಯ ಮೇಲೆ ಕೈ ಸವರುತ್ತಾ ಹೇಳಿದಳು, ನೀನು ಪಪ್ಪನ ಪ್ರೀತಿಸ್ತೀಯ ಅಲ್ವಾ? ಸಮರ್ ಹೌದು ಎಂಬಂತೆ ತಲೆ ಆಡಿಸಿದನು. ಮತ್ತೆ ಪಪ್ಪ ಕೂಡ ನಿನ್ನನ್ನು ತುಂಬ ಪ್ರೀತಿಸ್ತಾರೆ ಅಲ್ವಾ ಮಗು? ಸಮರ್ ಮತ್ತೆ ಹೌದು ಎಂದು ತಲೆ ಆಡಿಸಿದನು. ಆಗ ಸಿಂಧು ಅವನ ತಲೆಯ ಮೇಲೆ ಕೈ ಇಟ್ಟು ಹೇಳಿದಳು, ಯಾವಾಗ ಮಕ್ಕಳ ಹತ್ತಿರ ಮಮ್ಮ ಮತ್ತು ಪಪ್ಪ ಇಬ್ಬರು ಇರ್ತಾರೋ ಅಲ್ವಾ, ಆವಾಗ ಮಕ್ಕಳು ತುಂಬ ಖುಷಿಯಾಗಿರ್ತಾರೆ. ಹಾಗೆಯೇ ಪಪ್ಪನ ಹತ್ತಿರ ಮಮ್ಮ ಹತ್ತಿರ ಪಪ್ಪ ಇದ್ದಾಗ ಇಡೀ ಫ್ಯಾಮಿಲಿ ಪೂರ್ತಿಯಾಗುತ್ತದೆ. ಮತ್ತು ಯಾವಾಗ ಫ್ಯಾಮಿಲಿ ಪೂರ್ತಿಯಾಗುತ್ತದೆಯೋ ಆವಾಗ ಎಲ್ಲರೂ ಖುಷಿಯಾಗಿರ್ತಾರೆ ಮತ್ತು ಒಬ್ಬರನ್ನೊಬ್ಬರು ತುಂಬ ಪ್ರೀತಿಸ್ತಾರೆ.
ಸಮರ್ ಕೇಳಿದ್ದ. ಹಾಗಿದ್ದರೆ ನೀವು ಕೂಡ ಪ್ರೀತಿಸ್ತೀರಾ? ಸಿಂಧು ಮುಗುಳ್ನಕ್ಕಳು. ಅವಳ ಮುಖದಲ್ಲಿ ಲಘುವಾದ ನಾಚಿಕೆ ಮೂಡಿತ್ತು. ಅವಳು ತುಂಬ ನಿಧಾನವಾಗಿ ಹೇಳಿದಳು, ಹೌದು. ಸಮರ್ ಖುಷಿಯಿಂದ ಚಪ್ಪಾಳೆ ತಟ್ಟುತ್ತಾ ಅಂದನು, ನನಗೆ ಗೊತ್ತಿತ್ತು. ಅಷ್ಟರಲ್ಲೇ ಮೇಲಿನಿಂದ ವಿಕ್ರಮ್ ರೆಡಿಯಾಗಿ ಕೆಳಗೆ ಬಂದನು. ಕೂದಲು ಇನ್ನೂ ಲಘುವಾಗಿ ತೇವವಾಗಿತ್ತು. ಗಡಿಯಾರ ಧರಿಸುತ್ತಿದ್ದನು. ಕೆಳಗೆ ಬರುತ್ತಿದ್ದಂತೆ ಅವನ ದೃಷ್ಟಿ ಅವರಿಬ್ಬರ ಮೇಲೆಯೇ ಬಿತ್ತು. ಅವನು ನೋಡಿದನು, ಸಿಂಧು ಸಮರ್ ಪ್ಲೇಟ್ಗೆ ಪರೋಟ ತುಂಡು ಮಾಡಿ ಹಾಕ್ತಾ ಇದ್ಲು ಮತ್ತು ಸಮರ್ ಏನೇನೋ ಹೇಳಿ ಅವಳನ್ನು ನಗಿಸ್ತಾ ಇದ್ದ. ವಿಕ್ರಮ್ ಮೆಟ್ಟಿಲುಗಳ ಮೇಲೆಯೇ 2 ಸೆಕೆಂಡ್ ನಿಂತು ಬಿಟ್ಟನು. ಅವನ ಮುಖದಲ್ಲಿ ಒಂದು ದೀರ್ಘವಾದ ಮುಗುಳ್ನಗು ಮೂಡಿತ್ತು. ಅವನು ಎಂದೂ ಯೋಚಿಸಿರಲಿಲ್ಲ ಒಂದು ಮುಂಜಾನೆ ಇಷ್ಟೊಂದು ಶಾಂತವಾಗಿರಬಹುದು ಅಂತ. ಯಾವುದೇ ಖಾಲಿತನವಿಲ್ಲ, ಯಾವುದೇ ಕಾಯುವಿಕೆ ಇಲ್ಲ, ಬರೀ ಮನೆಯ ಧ್ವನಿಗಳು, ತನ್ನ ಸ್ವಂತ ಜನರು, ಪುಟ್ಟ ಪುಟ್ಟ ಮಾತುಗಳು. ಅವನು ಕೆಳಗೆ ಬಂದನು. ಸಮರ್ ತಕ್ಷಣ ಅಂದನು, ಪಪ್ಪ ಬೇಗ ಬಂದು ಕುಳಿತುಕೊಳ್ಳಿ. ವಿಕ್ರಮ್ ಚೇರ್ ಎಳೆದುಕೊಂಡು ಕುಳಿತನು. ಆಮೇಲೆ ತುಂಬ ನಾರ್ಮಲ್ ಆಗಿ ಸಿಂಧು ಕಡೆ ನೋಡುತ್ತಾ ಕೇಳಿದನು, ಅಂದ ಹಾಗೆ? ಸಿಂಧು ನೋಡಿದಳು. ಅವನು ಅಂದನು, ಇವತ್ತು ಟೈ ಯಾರು ಸರಿ ಮಾಡಿದ್ದು? ಸಮರ್ ತಕ್ಷಣ ಅಂದನು, ಮೊಮ್ಮ, ನಾನು ನನ್ನಷ್ಟಕ್ಕೆ ಹಾಕಿಕೊಂಡಿದ್ದೆ. ವಿಕ್ರಮ್ ಮುಗುಳ್ನಗುತ್ತಾ ಹೇಳಿದನು, ಇಲ್ಲದಿದ್ದರೆ ನನ್ನ ಮಗ 2ನೇ ದಿನದ ಆ ಟೈ ನೋಡಿ ಸ್ಕೂಲ್ನವರು ವಾಪಸ್ ಕಳಿಸ್ತಾ ಇದ್ದರು. ಸಮರ್ ತಕ್ಷಣ ಮುಖ ಉಬ್ಬಿಸಿಕೊಂಡನು. ಅಂದನು, ಪಪ್ಪ. ವಿಕ್ರಮ್ ಜೋರಾಗಿ ನಗುತ್ತಾ ಅವನನ್ನು ತನ್ನ ಹತ್ತಿರಕ್ಕೆ ಎಳೆದುಕೊಂಡನು. ಆಮೇಲೆ ಅವನು ಒಮ್ಮೆ ಸಿಂಧು ಕಡೆ ನೋಡಿದನು. ಸಿಂಧು ಕೂಡ ಅವನನ್ನೇ ನೋಡುತ್ತಾ ಇದ್ದಳು. ಇಬ್ಬರು ಏನೂ ಮಾತನಾಡಲಿಲ್ಲ. ಆದರೆ ಇಬ್ಬರ ಮುಖದಲ್ಲೂ ಒಂದು ರೀತಿಯ ನಗು ಇತ್ತು. ಮತ್ತು ಬಹುಶಃ ಮೊದಲ ಬಾರಿಗೆ ಯಾರೂ ಏನು ಹೇಳುವ ಅಗತ್ಯವೇ ಇರಲಿಲ್ಲ. ಮನೆಯ ಆ ಮೌನ ತುಂಬ ಬೇಸರ ಈಗ ಹಿಂದೆ ಸರಿದು ಹೋಗಿತ್ತು. ಅಷ್ಟರಲ್ಲಿ ಅವನ ಜೇಬಿನಲ್ಲಿದ್ದ ಫೋನ್ ರಿಂಗ್ ಆಯಿತು. ಅವನು ಫೋನ್ ಹೊರಗೆ ತೆಗೆದನು. ಸ್ಕ್ರೀನ್ ಮೇಲೆ ಹೆಸರು ನೋಡಿ ಅವನ ಮುಖದಲ್ಲಿ ಲಘು ನಗು ಮೂಡಿತ್ತು. ಮಾವ ಎಂದು ಅವನು ತಕ್ಷಣ ಕಾಲ್ ರಿಸೀವ್ ಮಾಡಿದನು. ಗುಡ್ ಮಾರ್ನಿಂಗ್ ಮಾವ. ಆದರೆ ಆ ಕಡೆಯಿಂದ ಬಂದ ಧ್ವನಿಯಲ್ಲಿ ಆತಂಕ ಸ್ಪಷ್ಟವಾಗಿತ್ತು. ಆನಂದರಾವ್ ಅವರು ಬೇಗ ಬೇಗ ಕೇಳಿದರು, ವಿಕ್ರಮ್, ನೀನು ಆರಾಮಾಗಿದ್ದೀಯಾ ಅಲ್ವಾ? ನೆನ್ನೆ ನ್ಯೂಸ್ನಲ್ಲಿ ನೋಡಿದೆ, ಬೆಂಗಳೂರಿನಲ್ಲಿ ಎಷ್ಟು ದೊಡ್ಡ ಬಿರುಗಾಳಿ ಬಂದಿದೆ ಅಂತ. ಇಡೀ ರಾತ್ರಿ ನಿನ್ನ ಫೋನ್ ಕನೆಕ್ಟ್ ಆಗ್ತಾನೇ ಇರಲಿಲ್ಲ. ನಾವೆಲ್ಲ ತುಂಬ ಗಾಬರಿಯಾಗಿದ್ವಿ ಮಗನೇ. ಫ್ಲೈಟ್ ಕೂಡ ಈಗ ಬಂದಿತ್ತು. ನೀವೆಲ್ಲ ಚೆನ್ನಾಗಿದ್ದೀರಿ ಅಲ್ವಾ? ವಿಕ್ರಮ್ ಕಣ್ಣುಗಳು ಮೃದುವಾದವು. ಅವನು ತಕ್ಷಣ ಅತ್ಯಂತ ಶಾಂತವಾಗಿ ಹೇಳಿದನು, ಮಾವ, ನಾನು ಪೂರ್ತಿ ಆರಾಮಾಗಿದ್ದೇನೆ. ಸಿಂಧು ಕೂಡ ಚೆನ್ನಾಗಿದ್ದಾಳೆ. ಸಮರ್ ಪೂರ್ತಿ ಆರಾಮಾಗಿದ್ದಾನೆ. ಆನಂದರಾವ್ ಅವರು ನಿಟ್ಟುಸಿರು ಬಿಟ್ಟರು. ಆಮೇಲೆ ಹೇಳಿದರು, ನಾವು ಇಡೀ ರಾತ್ರಿ ಮಲಗಲು ಸಾಧ್ಯವಾಗಲೇ ಇಲ್ಲ ಮಗನೇ. ಅಷ್ಟರಲ್ಲಿ ಆ ಕಡೆಯಿಂದ ಸ್ವಲ್ಪ ಶಬ್ದವಾಗಿತ್ತು ಮತ್ತು ಮರುಕ್ಷಣವೇ ಫೋನ್ನಲ್ಲಿ ಮತ್ತೊಂದು ಧ್ವನಿ ಕೇಳಿಸಿತು. ನೀಲಿಮಾ ಅವರ ಧ್ವನಿ ನಡುಗುತ್ತಿತ್ತು. ಹೇಗಿದ್ದೀಯ ನನ್ನ ಮಗು? ನನ್ನ ಹೃದಯ ಇಡೀ ರಾತ್ರಿ ತುಂಬ ಆತಂಕದಲ್ಲಿತ್ತು. ನನಗೆ ಏನು ಅರ್ಥವಾಗುತ್ತಾನೇ ಇರಲಿಲ್ಲ. ನೀನು ಚೆನ್ನಾಗಿದ್ದೀಯಾ ತಾನೇ ಮಗನೇ? ವಿಕ್ರಮ್ ಮುಖದಲ್ಲಿ ನಗು ಕಾಣಿಸಿತ್ತು. ಸ್ವಲ್ಪ ತೇವ ಕೂಡ ಮೂಡಿತ್ತು. ಅವನು ಅತ್ಯಂತ ಮೃದುವಾಗಿ ಹೇಳಿದನು, ಅಮ್ಮ, ನಾನು ಪೂರ್ತಿ ಆರಾಮಾಗಿದ್ದೇನೆ. ನಿಮ್ಮ ಆಶೀರ್ವಾದ ಮತ್ತು ಪ್ರೀತಿ ನನ್ನ ಜೊತೆಗಿರುವಾಗ ನನಗೇನಾದರೂ ಆಗಲು ಸಾಧ್ಯವೇ? ಆ ಕಡೆಯಿಂದ ಕೆಲವು ಸೆಕೆಂಡ್ ಮೌನವಿತ್ತು. ಆಮೇಲೆ ನೀಲಿಮಾ ಅವರು ಮೆಲ್ಲನೆ ಹೇಳಿದರು, ನಿನಗೇನು ಆಗಲೂಬಾರದು ಮಗನೇ. ತುಂಬ ಕಾಯುವಿಕೆಯ ನಂತರ ನಿನ್ನ ಜೀವನದಲ್ಲಿ ಖುಷಿ ಬಂದಿದೆ. ನಾನು ಬಯಸುತ್ತೇನೆ ನೀನು ಪ್ರತಿಯೊಂದು ಕ್ಷಣವನ್ನು ಸಂಭ್ರಮಿಸಬೇಕು ಅಂತ. ವಿಕ್ರಮ್ ಕಣ್ಣುಗಳಲ್ಲಿ ಸ್ವಲ್ಪ ಕಣ್ಣೀರು ತುಂಬಿ ಬಂದಿತ್ತು. ಆದರೆ ಅವನು ತನ್ನ ಧ್ವನಿಯನ್ನು ಸಾಮಾನ್ಯವಾಗಿಯೇ ಇಟ್ಟುಕೊಂಡು ಹೇಳಿದನು, ಎಲ್ಲವೂ ಆರಾಮಾಗಿದೆ ಅಮ್ಮ. ಬರೀ ಆಫೀಸ್ನಲ್ಲಿ ಸ್ವಲ್ಪ ತಡವಾಗಿತ್ತು. ಆಮೇಲೆ ಮನೆಗೆ ಬಂದು ಅವನು ಜಾಣತನದಿಂದ ತನಗೆ ಪೆಟ್ಟಾದ ವಿಷಯ ಹಾಗೂ ದಾರಿಯಲ್ಲಿ ನಡೆದ ಆಘಾತದ ವಿಷಯವನ್ನು ಮುಚ್ಚಿಟ್ಟನು. ಆಮೇಲೆ ಲಘುವಾಗಿ ನಗುತ್ತಾ ಹೇಳಿದನು, ಐ ಮಿಸ್ ಯು ಅಮ್ಮ. ಆ ಕಡೆಯಿಂದ ನಗು ಹಾಗೂ ಕಣ್ಣೀರಿನ ಧ್ವನಿ ಒಟ್ಟಿಗೆ ಕೇಳಿಸಿತು. ಐ ಮಿಸ್ ಯು ಟು ನನ್ನ ಮಗನೇ. ಆಮೇಲೆ ಅವರು ಕೇಳಿದರು, ಮತ್ತೆ ನನ್ನ ಮೊಮ್ಮಗ ಹೇಗಿದ್ದಾನೆ? ತುಂಬ ತುಂಟತನ ಮಾಡ್ತಾ ಇಲ್ವಾ? ವಿಕ್ರಮ್ ಸಮರ್ನ ಕಡೆ ನೋಡಿ ನಗುತ್ತಾ ಹೇಳಿದನು, ಇಲ್ಲ ಅಮ್ಮ, ಅವನು ತುಂಬ ಬುದ್ಧಿವಂತ. ಅಷ್ಟರಲ್ಲೇ ಸಮರ್ ಜಿಗಿಯುತ್ತಾ ಬಂದು ಕೇಳಿದನು, ಪಪ್ಪ, ಯಾರ ಹತ್ತಿರ ಮಾತನಾಡುತ್ತಿದ್ದೀರಾ? ವಿಕ್ರಮ್ ನಗುತ್ತಾ ಅವನ ತಲೆಯ ಮೇಲೆ ಕೈ ಸವರಿ ಆಮೇಲೆ ಹೇಳಿದನು, ಅಮ್ಮ, ಅನುಪಮ ಅಮ್ಮನಿಗೂ ನನ್ನ ಕಡೆಯಿಂದ ನಮಸ್ಕಾರ ತಿಳಿಸಿ. ಈಗ ನಾನು ಹೊರಡುತ್ತೇನೆ. ಸಮರ್ಗೆ ಸ್ಕೂಲ್ಗೆ ಲೇಟ್ ಆಗುತ್ತದೆ. ಕಾಲ್ ಕಟ್ಟಾಯಿತು. ಕೆಲವು ಕ್ಷಣ ವಿಕ್ರಮ್ ಅಲ್ಲೇ ನಿಂತಿದ್ದನು. ಆಮೇಲೆ ಸಿಂಧು ಅವನ ಹತ್ತಿರ ಬಂದು ಮೆಲ್ಲನೆ ಕೇಳಿದಳು, ಎಲ್ಲ ಆರಾಮಾಗಿದೆ ಅಲ್ವಾ? ವಿಕ್ರಮ್ ನಗುತ್ತಾ ಹೇಳಿದನು, ನಿನ್ನೆ ನ್ಯೂಸ್ ನೋಡಿ ಅವರೆಲ್ಲ ಆತಂಕದಲ್ಲಿದ್ದಾರೆ ಅಷ್ಟೇ. ಸಿಂಧು ಲಘುವಾಗಿ ತಲೆ ಆಡಿಸಿದಳು. ಆಮೇಲೆ ವಿಕ್ರಮ್ ಸಮರ್ನ ಬ್ಯಾಗ್ ತೆಗೆದುಕೊಂಡು ಹೊರಗೆ ಗೇಟ್ ಕಡೆ ನಡೆದನು. ಸಮರ್ ಮುಂದೆ ಓಡುತ್ತಿದ್ದನು. ಸಿಂಧು ಕೂಡ ಅವನ ಹಿಂದೆ ಬಂದಳು. ಸಮರ್ ಗಾಡಿ ಹತ್ತಿ ಒಳಗಡೆ ಕುಳಿತಿದ್ದನು. ಅಷ್ಟರಲ್ಲೇ ವಿಕ್ರಮ್ ನಿಧಾನವಾಗಿ ಹಿಂದೆ ತಿರುಗಿ ಸಿಂಧು ಹತ್ತಿರ ಬಂದನು. ಅವನು ಅವಳ ತೀರಾ ಹತ್ತಿರಕ್ಕೆ ಬಂದು ಮೆಲ್ಲನೆ ಕೇಳಿದನು,
ಅಂದಹಾಗೆ ನೀನು ಆರಾಮಾಗಿದ್ದೀಯ ಅಲ್ವಾ? ಸಿಂಧು ಅವನ ಕಡೆ ನೋಡಿದಳು. ವಿಕ್ರಮ್ ಲಘುವಾಗಿ ನಗುತ್ತಾ ಮೆಲ್ಲನೆ ಕೇಳಿದನು, ನಾನು ನಿನ್ನೆ ರಾತ್ರಿ ನಿನಗೆ ತುಂಬಾ ತೊಂದರೆ ಕೊಟ್ಟುಬಿಟ್ಟೆ. ಸಿಂಧು ಮುಖ ಕ್ಷಣ ಕೆಂಪಾಗಿತ್ತು. ಅವಳ ದೃಷ್ಟಿ ಕೆಳಗೆ ಮಾಡಿಕೊಂಡು ತುಂಬಾ ನಿಧಾನವಾಗಿ ಹೇಳಿದಳು, ಇಲ್ಲ, ಖಂಡಿತ ಇಲ್ಲ. ವಿಕ್ರಮ್ ಇನ್ನು ಹತ್ತಿರ ಬಂದನು. ಹಾಗಿದ್ದರೆ ಇಷ್ಟೊಂದು ನಾಚಿಕೆ ಯಾಕೆ ಬರ್ತಾ ಇದೆ? ಸಿಂಧು ಇನ್ನು ಕಣ್ಣುಗಳನ್ನ ತಗ್ಗಿಸಿಕೊಂಡಳು. ನೀವು ಇಂತಹ ಮಾತುಗಳನ್ನ ಆಡಬೇಡಿ. ಯಾಕೆ? ಅವನು ಮುಗುಳ್ನಗುತ್ತಾ ಅವಳನ್ನ ರೇಗಿಸುತ್ತಾ ಕೇಳಿದನು. ಸಿಂಧು ಮೆಲ್ಲನೆ ಹೇಳಿದಳು, ನನಗೆ ನಾಚಿಕೆ ಆಗುತ್ತದೆ. ವಿಕ್ರಮ್ ಅವಳ ಉತ್ತರಕ್ಕೆ ನಕ್ಕನು. ಅಷ್ಟರಲ್ಲೇ ಸಮರ್ ಇದ್ದಕ್ಕಿದ್ದಂತೆ ಕಾರಿನಿಂದ ಇಳಿದು ಓಡುತ್ತಾ ಬಂದನು. ಅವನು ನೇರವಾಗಿ ಸಿಂಧು ಹತ್ತಿರ ಬಂದು ಅವಳ ಕೆನ್ನೆಗೆ ಮುತ್ತು ಕೊಟ್ಟನು. ಅವಳನ್ನ ಅಪ್ಪಿಕೊಂಡನು. ಸಿಂಧು ಮುಗುಳ್ನಗುತ್ತಾ ಬಾಗಿ ಅವನ ಕೆನ್ನೆಗೆ ಪ್ರೀತಿಯಿಂದ ಮುತ್ತು ಕೊಟ್ಟಳು. ಅಷ್ಟರಲ್ಲಿ ಸಮರ್ ತುಂಬಾ ಮುಗ್ಧತೆಯಿಂದ ಹೇಳಿದನು, ಮಮ್ಮ, ಪಪ್ಪ ಕೂಡ ಆಫೀಸ್ಗೆ ಹೋಗ್ತಾ ಇದ್ದಾರೆ ಅಲ್ವಾ? ಅವರಿಗೂ ಮುತ್ತು ಕೊಡು. ಸಿಂಧು ಮೇಲೆ ಸ್ತಬ್ಧಳಾದಳು. ಅವಳು ನಿಧಾನವಾಗಿ ವಿಕ್ರಮ್ ಕಡೆ ನೋಡಿದಳು. ವಿಕ್ರಮ್ ಕೈಗಳನ್ನ ಕಟ್ಟಿಕೊಂಡು ನಿಂತಿದ್ದನು ಮತ್ತು ಅವನ ಮುಖದಲ್ಲಿ ಅದೇ ತುಂಟತನದ ನಗು ಇತ್ತು. ಹೇಗೆಂದರೆ, ಈಗ ನಿನ್ನ ಮಗನ ಮಾತನ್ನ ಕೇಳಲೇಬೇಕು ನೋಡು ಎನ್ನುವಂತೆ. ಸಿಂಧು ಸುತ್ತಲೂ ನೋಡಿದಳು. ಆಮೇಲೆ ನಿಧಾನವಾಗಿ ಅವನ ಹತ್ತಿರ ಬಂದು ತುಂಬಾ ಸಂಕೋಚದಿಂದ ಅವನ ಕೆನ್ನೆಯ ಮೇಲೆ ಒಂದು ಲಘು ಮುತ್ತನ್ನ ಇಟ್ಟಳು. ವಿಕ್ರಮ್ ಕೆಲವು ಸೆಕೆಂಡ್ ಅವಳನ್ನೇ ನೋಡುತ್ತಾ ಇದ್ದನು. ಆಮೇಲೆ ತುಂಬಾ ನಿಧಾನವಾಗಿ ಹೇಳಿದನು, ಈಗ ಆಫೀಸ್ಗೆ ಹೋಗಲು ಮನಸ್ಸೇ ಬರ್ತಾ ಇಲ್ಲ. ಅದಕ್ಕೆ ಸಮರ್ ಜೋರಾಗಿ ನಕ್ಕನು. ಖುಷಿಯ ದಿನಗಳಿಗೆ ರೆಕ್ಕೆಗಳು ಬಂದು ಹೇಗೆ ಹಾರಿ ಹೋಗುತ್ತವೆ ಅಂತಹ ಬಹುಶಃ ಯಾರಿಗೂ ತಿಳಿಯುವುದೇ ಇಲ್ಲ. ಯಾವ ಕ್ಷಣಗಳಿಗಾಗಿ ಜನರು ವರ್ಷಗಟ್ಟಲೆ ಕಾಯುತ್ತಾರೋ ಅದೇ ಕ್ಷಣಗಳು ಜೀವನದಲ್ಲಿ ಬಂದಾಗ ಕಾಲ ತನ್ನ ವೇಗವನ್ನು ಹೆಚ್ಚಿಸಿಕೊಂಡಂತೆ ಭಾಸವಾಗುತ್ತದೆ. ಇಂತಹದ್ದೇನು ಈ 6 ತಿಂಗಳಲ್ಲಿ ನಡೆದೇ ಹೋಗುತ್ತು. ನೋಡುತ್ತಿದ್ದಂತೆ ದಿನಗಳು ವಾರಗಳಾಗಿ, ವಾರಗಳು ತಿಂಗಳುಗಳಾಗಿ ಬದಲಾದವು ಮತ್ತು ಈ ತಿಂಗಳುಗಳಲ್ಲಿ ತುಂಬ ವಿಷಯಗಳು ಬದಲಾಗಿದ್ದವು. ಈಗ ಮನೆಯ ಗೋಡೆಗಳಲ್ಲಿ ಬರೀ ಮೌನವಿರಲಿಲ್ಲ. ಈಗ ಇಲ್ಲಿ ಬೆಳಗ್ಗೆ ಸಮರ್ನ ಧ್ವನಿ ಕೇಳಿಸುತ್ತಿತ್ತು, ಮಧ್ಯಾಹ್ನ ಸಿಂಧೂಳ ನಗು ಮತ್ತು ರಾತ್ರಿ ವಿಕ್ರಮ್ ಬರುವ ಕಾಯುವಿಕೆ. ಈಗ ಮನೆ ನಿಜವಾದ ಮನೆಯಂತೆ ಕಾಣಿಸುತ್ತಿತ್ತು. ವಿಕ್ರಮ್ ಜೀವನ ಇಷ್ಟು ದಿನ ಬರೀ ಕೆಲಸ ಮತ್ತು ಜವಾಬ್ದಾರಿಗಳಷ್ಟೇ ಅಲ್ಲಿ ಸಿಕ್ಕಿ ಹಾಕಿಕೊಂಡಿತ್ತು ಅಲ್ವಾ? ಈಗ ಅದರಲ್ಲಿ ಬಣ್ಣಗಳು ಮರಳಿ ಬಂದಿದ್ದವು. ಆಫೀಸ್ನಿಂದ ಬಂದ ತಕ್ಷಣ ಅವನ ಮೊದಲ ಪ್ರಶ್ನೆ ಈಗ ಫೈಲ್ಗಳ ಬಗ್ಗೆ ಇರುತ್ತಿರಲಿಲ್ಲ. ಬದಲಿಗೆ ಸಮರ್ ಎಲ್ಲಿದ್ದಾನೆ ಮತ್ತು ಎರಡನೆಯದ್ದು, ಸಿಂಧು ಊಟ ಮಾಡಿದಳ? ಸಿಂಧು ಕೂಡ ಈಗ ಮೊದಲಿನಂತೆ ಸಂಕೋಚ ಪಟ್ಟುಕೊಂಡು ತನ್ನಷ್ಟಕ್ಕೆ ಇರುತ್ತಿರಲಿಲ್ಲ. ನಿಧಾನವಾಗಿ ಈಗ ಈ ಮನೆಯನ್ನು ತನ್ನದಾಗಿಸಿಕೊಂಡಿದ್ದಳು. ವಿಕ್ರಮ್ ಇಷ್ಟುಗಳನ್ನು ನೆನಪಿನಲ್ಲಿಟ್ಟುಕೊಳ್ಳುವುದು, ಅವನು ಬರುವುದಕ್ಕಾಗಿ ಕಾಯುವುದು, ಅವನ ಮುಖದ ಆಯಾಸವನ್ನು ನೋಡೋದೇ ಓದುವುದು ಮತ್ತು ವಿಕ್ರಮ್ ಕೂಡ ಈಗ ಏನೂ ಹೇಳದೆ ಅವಳ ಪುಟ್ಟ ಪುಟ್ಟ ಅಗತ್ಯಗಳನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದನು. ಕೆಲವೊಮ್ಮೆ ಸಂಜೆ ಹೇಳದೆಯೇ ಅವಳಿಗೆ ಇಷ್ಟವಾದ ಸಿಹಿಯನ್ನು ತರುವುದು, ಕೆಲವೊಮ್ಮೆ ಇದ್ದಕ್ಕಿದ್ದಂತೆ ಕೆಲಸ ಬಿಟ್ಟು ಬೇಗ ಮನೆಗೆ ಬರುವುದು. ಅವರ ನಡುವಿನ ಪ್ರೀತಿ ಈಗ ಮಾತುಗಳಿಗಿಂತ ಹೆಚ್ಚಾಗಿ ಅಭ್ಯಾಸಗಳಿಂದ ಇನ್ನೂ ಹೆಚ್ಚು ಸುಂದರವಾಗಿ ಕಾಣಿಸುತ್ತಿತ್ತು. ಮತ್ತು ಈ ಎಲ್ಲರ ಮಧ್ಯೆ ಸಮರ್, ಅವನು ಇವರಿಬ್ಬರ ಪ್ರಪಂಚದ ಅತ್ಯಂತ ಹೊಳೆಯುವ ಭಾವಕವಾಗಿದ್ದನು. ಸ್ಕೂಲ್ನಲ್ಲೂ ಅವನು ತುಂಬಾ ಚೆನ್ನಾಗಿ ಮಾಡಲು ಶುರು ಮಾಡಿದ್ದನು. ಪ್ರತಿ ತಿಂಗಳು ಪೇರೆಂಟ್ಸ್ ಮೀಟಿಂಗ್ಗೆ ವಿಕ್ರಮ್ ಮತ್ತು ಸಿಂಧು ಜೊತೆಯಾಗಿ ಹೋದಾಗ ಇಬ್ಬರ ಮುಖದಲ್ಲೂ ಸಂತೋಷ ನೋಡಲು ಅದ್ಭುತವಾಗಿರುತ್ತಿತ್ತು. ಟೀಚರ್ ಯಾವಾಗಲೂ ಮುಗುಳ್ನಗುತ್ತಾ ಹೇಳುತ್ತಿದ್ದರು, ಸಮರ್ ತುಂಬಾ ಒಳ್ಳೆಯ ಹುಡುಗ, ತುಂಬಾ ಬುದ್ಧಿವಂತ, ತುಂಬಾ ಸಂಸ್ಕಾರವಂತ. ಹೌದು, ಸ್ವಲ್ಪ ತುಂಟತನ ಮಾಡ್ತಾನೆ, ಆದರೆ ಈ ವಯಸ್ಸಿಗೆ ಅಷ್ಟಿರಬೇಕು. ಆದರೆ ಇವನ ಅತ್ಯಂತ ಒಳ್ಳೆಯ ಗುಣ ಏನೆಂದರೆ ಇವನು ಇತರರ ಕಾಳಜಿ ವಹಿಸುವುದನ್ನ ಬಲ್ಲನು. ಇವನು ಕೇಳಿದಾಗ ವಿಕ್ರಮ್ ಮುಖದಲ್ಲಿ ಇಂತಹ ನಗು ಬರುತ್ತಿತ್ತು, ಹೇಗೆಂದರೆ ಅವನಿಗೆ ಇಡೀ ಜಗತ್ತಿನ ಅತಿ ದೊಡ್ಡ ಗೆಲುವು ಸಿಕ್ಕಿಬಿಟ್ಟಿದೆ ಎನ್ನುವಂತೆ. ಮತ್ತು ಸಿಂಧು ಕಣ್ಣುಗಳು ಹೊಳೆಯುತ್ತಿದ್ದವು. ಪೇರೆಂಟ್ಸ್ ಮೀಟಿಂಗ್ನಿಂದ ಮರಳಿ ಕಾರ್ನಲ್ಲಿ ವಿಕ್ರಮ್ ಹಿಂದೆ ಕುಳಿತು ಸಮರ್ನನ್ನ ತನ್ನ ಮಡಿಲಲ್ಲಿ ಎತ್ತಿಕೊಂಡು ಹೇಳಿದನು, ನನ್ನ ಮಗ ನನಗಿಂತಲೂ ಒಳ್ಳೆಯವನಾಗಿ ಬೆಳೆದಿದ್ದಾನೆ. ಮತ್ತು ಸಮರ್ ಪೂರ್ತಿ ಗಂಭೀರತೆಯಿಂದ ಹೇಳಿದನು, ಒಳ್ಳೆಯವನಾಗಲೇಬೇಕಲ್ವಾ ಪಪ್ಪ, ನಾನು ನಿಮ್ಮ ಮಗನಲ್ಲವೇ? ಅಂದು ಸಿಂಧು ಮತ್ತು ವಿಕ್ರಮ್ ಇಬ್ಬರೂ ನಗುತ್ತಲೇ ಇದ್ದರು. ನಿಧಾನವಾಗಿ 6 ತಿಂಗಳು ಕಳೆದೇ ಹೋಯಿತು. ಋತುಗಳು ಬದಲಾದವು, ಅಭ್ಯಾಸಗಳು ಬದಲಾದವು, ಆದರೆ ಒಂದು ವಿಷಯ ಮಾತ್ರ ಬದಲಾಗಲಿಲ್ಲ, ಇವರ ಮೂವರಲ್ಲೂ ನಡುವಿನ ಅಪಾರವಾದ ಪ್ರೀತಿ. ಇವತ್ತಿನ ದಿನ ತುಂಬಾ ವಿಶೇಷವಾಗಿತ್ತು. ತುಂಬಾ ವಿಶೇಷ ಏಕೆಂದರೆ ಇವತ್ತು ನೀಲಿಮಾ, ಅನುಪಮ ಅಮ್ಮ ಆನಂದರಾವ್ ಅವರು ಯಾವಾಗಲೂ ಇರಲು ಬೆಂಗಳೂರಿಗೆ ಬರ್ತಾ ಇದ್ರು. ಅವರು ಹುಬ್ಬಳ್ಳಿಯ ಕೆಲಸವನ್ನ ಬೇರೆಯವರಿಗೆ ವಹಿಸಿಕೊಟ್ಟಿದ್ದರು. ಈಗ ಅವರಿಗೆ ಅನಿಸುತ್ತಿತ್ತು, ವಿಕ್ರಮ್ ಜೀವನದಲ್ಲಿ ಆ ಖಾಲಿತನ
ಈಗ ತುಂಬಿ ಹೋಗಿದೆ ಮತ್ತು ಈಗ ಅವರು ತಮ್ಮ ಮಕ್ಕಳ ಜೊತೆ ಇರಬೇಕು ಅಂತ ಬೆಳಗ್ಗಿನಿಂದಲೇ ಮನೆಯಲ್ಲಿ ಸಿದ್ಧತೆಗಳು ನಡೀತಾ ಇದ್ದವು. ವಿಕ್ರಮ್ ತಾನೇ ಸ್ವಂತ ಪ್ರತಿಯೊಂದು ವಿಷಯವನ್ನ ನೋಡುತ್ತಾ ಇದ್ದ. ಒಮ್ಮೊಮ್ಮೆ ಗೆಸ್ಟ್ ರೂಮ್ ಚೆಕ್ ಮಾಡ್ತಾ ಇದ್ದನು, ಮತ್ತೊಮ್ಮೆ ಕಿಚನ್ಗೆ ಹೋಗಿ ಮೆನು ನೋಡ್ತಾ ಇದ್ದನು, ಕೆಲವೊಮ್ಮೆ ಸಾಫ್ಟ್ಗೆ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದನು. ವಿದ್ಯಾ ಆಂಟಿ ನಗುತ್ತಾ ಹೇಳಿದರು, ಸರ್ ನೀವು ಹೀಗೆ ಓಡಾಡ್ತಾ ಇದ್ರೆ ಹೆಂಗೆ? ಮೊದಲ ಬಾರಿಗೆ ಯಾರೋ ಗೆಸ್ಟ್ ಬರ್ತಾ ಇದ್ದಾರೆ ಅಂತ ವಿಕ್ರಮ್ ನಗುತ್ತಾ ಹೇಳಿದನು. ಮೊದಲ ಬಾರಿ ಅಲ್ಲ ಆಂಟಿ, ಮೊದಲ ಬಾರಿಗೆ ನನ್ನ ಸ್ವಂತ ಜನರು ಬರ್ತಾ ಇದ್ದಾರೆ. ಇತ್ತ ಸಿಂಧು ಕೂಡ ಬೆಳಗ್ಗೆಯಿಂದ ಕೆಲಸಗಳಲ್ಲಿಯೇ ಮುಳುಗಿದ್ದಳು. ಅವಳು ಸ್ವಂತ ಕಿಚನ್ಗೆ ಹೋಗಿ ಎಲ್ಲವನ್ನ ನೋಡಿಕೊಂಡಳು. ಯಾವ ಸ್ವೀಟ್ ಮಾಡಬೇಕು, ಯಾವ ಅಡಿಗೆ ಮಾಡಬೇಕು, ಅನುಪಮ ಅಮ್ಮನಿಗೆ ಏನು ಇಷ್ಟ, ನೀಲಿಮಾ ಅವರಿಗೆ ಏನು ಇಷ್ಟ ಅಂತ ಎಲ್ಲವನ್ನ ಜಾಗ್ರತೆಯಿಂದ ನೋಡಿಕೊಂಡಿದ್ದಳು. ಆದರೆ ಕಳೆದ ಕೆಲವು ದಿನಗಳಲ್ಲಿ ಅವಳಿಗೆ ಸ್ವಂತ ಅರ್ಥವಾಗುತ್ತಿರಲಿಲ್ಲ ಅವಳಿಗೆ ಏನಾಗುತ್ತಿದೆ ಎಂದು. ಕೆಲವೊಮ್ಮೆ ಕಾರಣವಿಲ್ಲದೆ ಸುಸ್ತಾಗುತ್ತಿತ್ತು, ಕೆಲವೊಮ್ಮೆ ಅಡುಗೆಯ ವಾಸನೆ ಇಷ್ಟವಾಗುತ್ತಿರಲಿಲ್ಲ, ಮತ್ತೊಮ್ಮೆ ಅದೇ ವಾಸನೆ ಒಂದು ವಿಚಿತ್ರವಾದ ವಾಕರಿಕೆ ಬರುತ್ತಿತ್ತು. ಅವಳು ಅಷ್ಟೊಂದು ಗಮನ ಕೊಡುತ್ತಿರಲಿಲ್ಲ. ಕೆಲಸದ ಒತ್ತಡ ಇರಬಹುದು ಅಂದುಕೊಂಡಳು. ಅವಳು ಕೆಳಗೆ ನಿಂತು ಡೈನಿಂಗ್ ಟೇಬಲ್ ಸೆಟ್ ಮಾಡಿಸುತ್ತಿದ್ದಾಗ ಇದ್ದಕ್ಕಿದ್ದಂತೆ ಅವಳ ಮುಖದ ಬಣ್ಣವೇ ಬದಲಾಗಿತ್ತು. ಅವಳು ಒಂದು ಕ್ಷಣ ಕಣ್ಣನ್ನು ಮುಚ್ಚಿಕೊಂಡಳು. ವಿದ್ಯಾ ಆಂಟಿ ಕೇಳಿದರು, ಏನಾಯಿತು ಮಗಳೇ? ಸಿಂಧು ತಕ್ಷಣ ಅಂದಳು, ಏನೂ ಇಲ್ಲ ಆಂಟಿ. ಆದರೆ ಮರುಕ್ಷಣವೇ ಅವಳು ತನ್ನ ಕೈಯನ್ನು ಬಾಯಿಯ ಮೇಲಿಟ್ಟುಕೊಂಡು ಬೇಗ ತಿರುಗಿ ಮೇಲೆ ತನ್ನ ರೂಮ್ ಕಡೆ ಓಡಿದಳು. ಅವಳ ನಡುಗೆಯಲ್ಲಿ ಆತುರವಿತ್ತು. ಕೆಳಗೆ ನಿಂತಿದ್ದ ವಿಕ್ರಮ್ ಅವಳನ್ನು ನೋಡಿ ನಿಂತು ಬಿಟ್ಟನು. ಅವನು ಮೊದಲು ಅಂದುಕೊಂಡನು ಏನೂ ಕೆಲಸ ಇರಬಹುದು ಅಂತ, ಆದರೆ ಮರುಕ್ಷಣವೇ ಅವನ ಮುಖದಲ್ಲಿ ಆತಂಕ ಮೂಡಿತ್ತು. ಅವನು ತಕ್ಷಣ ಅವಳ ಹಿಂದೆ ಮೇಲೆ ಹೋದನು. ರೂಮ್ ತಲುಪಿ ನೋಡಿದಾಗ ಬಾತ್ರೂಮ್ ಬಾಗಿಲು ಅರ್ಧ ತೆರೆದಿತ್ತು. ಸಿಂಧು ಬೇಸನ್ ಹತ್ತಿರ ನಿಂತು ವಾಂತಿ ಮಾಡುತ್ತಿದ್ದಳು. ವಿಕ್ರಮ್ ಮುಖದ ಭಾವನೆ ತಕ್ಷಣವೇ ಬದಲಾಗಿತ್ತು. ಅವನು ಬೇಗನೆ ಒಳಗೆ ಹೋಗಿ ಅವಳ ಹತ್ತಿರ ನಿಂತು ಅವಳ ಬೆನ್ನನ್ನು ಸವರಲಾರಂಭಿಸಿದನು. ಅವನು ಬೇರೇನು ಕೇಳದೆ ಅವಳ ಕೂದಲನ್ನು ಹಿಂದೆ ಸರಿಸಿದನು ಮತ್ತು ಮೆಲ್ಲನೆ ಅವಳ ಹೆಗಲ ಮೇಲೆ ಕೈ ಇಟ್ಟನು. ಅವನ ಧ್ವನಿಯಲ್ಲಿ ಗಾಬರಿ ಇತ್ತು, ಆದರೆ ಅವನು ಅದನ್ನು ಮುಚ್ಚಿಡುತ್ತಾ ಕೇಳಿದನು, ಸಿಂಧು ಏನಾಯಿತು? ಎಲ್ಲವೂ ಆರಾಮಾಗಿದೆ ಅಲ್ವಾ ಮುದ್ದು? ಸಿಂಧು ನೀರಿನಿಂದ ಮುಖ ತೊಳೆದು ಅವಳು ಸ್ವಲ್ಪ ಆಶ್ಚರ್ಯಗೊಂಡಂತೆ ಕಾಣುತ್ತಿದ್ದಳು. ಅವಳು ತಲೆ ಆಡಿಸುತ್ತಾ ಹೇಳಿದಳು, ಬಹುಶಃ ಏನೋ ತಪ್ಪಾಗಿ ತಿಂದು ಬಿಟ್ಟಿದ್ದೀನಿ ಅನಿಸುತ್ತದೆ. ವಿಕ್ರಮ್ ಏನೂ ಮಾತನಾಡಲಿಲ್ಲ. ಬರೀ ಕೆಲವು ಸೆಕೆಂಡ್ ಅವಳನ್ನೇ ನೋಡುತ್ತಾ ಇದ್ದನು. ಆಮೇಲೆ ನಿಧಾನವಾಗಿ ಅವಳ ಹಣೆಯನ್ನು ಮುಟ್ಟಿ ನೋಡಿದನು. ಅವನ ಮುಖದಲ್ಲಿ ಆತಂಕವಿತ್ತು, ಆದರೆ ಎಲ್ಲೋ ಆಳದಲ್ಲಿ ಒಂದು ಪ್ರಶ್ನೆಯೂ ಇತ್ತು. ಅದಕ್ಕೆ ಅವನು ಇನ್ನೂ ಮಾತುಗಳನ್ನು ಕೊಟ್ಟಿರಲಿಲ್ಲ. ಅವನು ಬರೀ ಅವಳ ಕೈ ಹಿಡಿದು ನಿಧಾನವಾಗಿ ಹೇಳಿದನು, ಬಾ ಕುಳಿತುಕೋ. ಮತ್ತು ಕೋಣೆಯ ಕಿಟಕಿಯಿಂದ ಬರುತ್ತಿದ್ದ ಗಾಳಿಯಲ್ಲಿ ಹೇಗೆ ಯಾವುದೋ ಹೊಸ ಋತು ತುಂಬ ಮೆಲ್ಲನೆ ಬಾಗಿಲು ತಟ್ಟುತ್ತಿರುವಂತೆ ಭಾಸವಾಗಿತ್ತು. ಇವತ್ತಿನ ಭಾಗ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಖಂಡಿತ ತಿಳಿಸಿ. ಕತೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಕತೆಯನ್ನು ಎಲ್ಲರೂ ಇಷ್ಟಪಟ್ಟು ನೋಡುತ್ತಿದ್ದೀರಾ ಎಂದಾದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಕನ್ನಡತೆಯನ್ನು ಪ್ರೋತ್ಸಾಹಿಸಿ. ಮತ್ತೆ ಮುಂದಿನ ಭಾಗದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಖುಷಿಯಾಗಿರಿ, ಆರೋಗ್ಯವಾಗಿರಿ. ಧನ್ಯವಾದಗಳು.